ನಾವೇನೇ ಕತೆ ಹೇಳಿದ್ರು ಸಾವನ್ನು ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ. ಸ್ಟ್ರೆಸ್ಸಿಗೆ ಇನ್ನೊಂದು ಹೆಸರು ಕ್ಲೇಶ. ಗುರುಗಳೇ, ಹೊರಗಡೆ ಇರೋರು ಏನೇ ಸ್ಟ್ರೆಸ್ ಕೊಟ್ರು, ಏನೇ ಟೆನ್ಷನ್ ಕೊಟ್ರು ನಾನು ಅಷ್ಟು ಜಾಸ್ತಿ ತಗೊಳ್ಳೋದಿಲ್ಲ. ನಮ್ಮ ಹತ್ತಿರದವರು, ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಒಂದು ಮಾತಾಡಿದ್ರೆ ಟ್ರಿಗರ್ ಜಾಸ್ತಿ ಆಗೋಗ್ಬಿಡುತ್ತೆ ನನಗೆ. ನೀವೆಲ್ಲೋ ಹೊರಗಡೆ ಇರೋ 4 ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಒಳಗೆ 21 ಜನ ಇಲ್ಲಿ ಬ್ಯಾಟಿಂಗ್ IPL ಆಡ್ತಿದ್ದಾರೆ ನಿಮ್ಮೊಳಗೆ, ಅದು ಗೊತ್ತಾ? ಭಯ ಹುಟ್ಟಕ್ ಕಾರಣ ಏನು, ಅದರಿಂದ ಆಚೆ ಬರೋದು ಹೇಗೆ? ಆಸೆಯಿಂದ ಹುಟ್ಟಿದ ಭಯ, ಭಯದಿಂದ ಹುಟ್ಟಿದ ಕ್ಲೇಶ, ಕ್ಲೇಶದಿಂದ ಹುಟ್ಟೋ ಕ್ರೋಧ, ಕಾಮ. ಮನುಷ್ಯ ಅಂದಮೇಲೆ ಸುಖ ದುಃಖ ನೋವು ಇದ್ದೇ ಇರುತ್ತೆ. ಈ ಸಂತೋಷದ ಕ್ಷಣಗಳು ಮರ್ತೋಗ್ಬಿಡುತ್ತೆ, ದುಃಖ ಮಾತ್ರ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ನೋಡು, ಭಗವಂತನನ್ನ ಇನ್ವಾಲ್ವ್ಡ್ ಪ್ರೇಯರ್ ಯಾವಾಗ ಮಾಡ್ತೀವಿ ನಾವು? ದುಃಖ ಬಂದಾಗ ಬೈತೀವಿ, ಅವಾಗ ಅವನು ಕೇಳಿಸ್ಕೊಳ್ತಾನೆ. ನೀವು ಖುಷಿಲಿ ಮಾಡಿದ ಪ್ರೇಯರಲ್ಲಿ ಸಮಸ್ಯೆ ಏನು, ಒಳಗೆ ದುಃಖ ಇರುತ್ತೆ, ಅದಕ್ಕೆ ಉತ್ತರನೂ ಹುಡ್ಕೊಳ್ಳಲ್ಲ, ಫಸ್ಟ್ ಮೈನಸ್. ಇನ್ನೊಂದು ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲ, ಅದಕ್ಕೆ ಅಧ್ಯಯನವೂ ಮಾಡಲ್ಲ, ಅದನ್ನೇ ಹಿಂಗೆ ಒಳಗೆ ಇಟ್ಟು ಸ್ಟಾಕ್ ಇಟ್ಟು. ಮಹಾಪಾತಕಗಳಿದೆ, ಸ್ತ್ರೀ ಹತ್ಯೆ, ಗುರು ಹತ್ಯೆ, ಗೋಹತ್ಯೆ, ಇದನ್ನೆಲ್ಲ ಕಳೆಯುವ ಒಂದು ಮಂತ್ರ ಇದೆ. ಅದು ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮದಕ್ಕಿಂತ ಫಸ್ಟ್ ಇರೋದು ನನ್ನೊಳಗೆ ಏನಾಗ್ತಿದೆ, ನಾನು ಯಾಕೆ ಹೀಗಿದ್ದೀನಿ, ಏನನ್ನು ಹುಡುಕ್ತಾ ಇದ್ದೀನಿ, ಯಾಕೆ ಗುದ್ದಾಟ, ಯಾಕೆ ಹೋರಾಟ, ಯಾಕೆ ಖುಷಿ, ಯಾಕೆ ಹಿಂಸೆ. ನೀವು ಒಬ್ಬರನ್ನ ಮಕ್ಕರ್ ಮಾಡ್ಲಿಕ್ಕೆ ಹೊರಟ್ರೆ ನಿಮ್ಮನ್ನು ಮಕ್ಕರ್ ಮಾಡಕ್ ಒಂದು ಗುಂಪು ರೆಡಿ ಇರುತ್ತೆ. ಇದು ಸೃಷ್ಟಿ ನಿಯಮ. ನಮಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ನಾವು ಮನೇಲಿ ಮಾಡ್ಕೊಳ್ಬೇಕಾದ ಮೆಡಿಸಿನ್ ಒಂದು ಪ್ರಾಣಾಯಾಮ, ಇನ್ನು ಶುಗರಿಗೆ ಮೆಡಿಸಿನ್ ತಗೊಳ್ತಿರ್ತೀರಿ. ಫಸ್ಟ್ ಇಲ್ಲಿಂದ ಶುರು ಮಾಡ್ಬೇಕು. ಔಷಧಿ ಎಲ್ಲಿಂದ ಆಗ್ಬೇಕು? ಈಗ ಯಾರ್ಯಾರ ಪ್ರಶ್ನೆಗೆ ಉತ್ತರ ಸಿಕ್ತು. ಇದು ಅನುಭವ ಮಂಟಪ ಅಷ್ಟೇ. सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः. श्रुतिस्मृतिपुराणानाम् आलय करुणालय नमामि भगवत्पाद शङ्करलोकशङ्कर. जटाधर पाण्डुरंग शूलहस्तकृपानिधे सर्वरोगहरं देव दत्तात्रेय गुरुं भजे. ओं सत्यब्रह्माय विद्महे अहिंसाबोधकाय धीमहि तन्नो गान्धी प्रचोदयात्. ಇವತ್ತು ನಾನೇನು ಅಂದ್ಕೊಂಡು ಬಂದೆ, ಗುರುಗಳು ಒಂದು ಟಾಪಿಕ್ ಕೊಟ್ಟಿದ್ದಾರೆ ಬಿಲ್ಪತ್ರಿದು, ಅದು ನಾನು ಮತ್ತೆ ಹೋಗ್ತೀನಿ. ಈ ಕ್ಲಾಸನ್ನು ಅವರೇ ಮಾಡಲಿಕ್ಕೆ ಹೇಳಿತ್ತು. ಒಂದು ಸ್ಕೂಲ್ ಡೆವಲಪ್ಮೆಂಟ್ ಒಂದು ಉದ್ದೇಶ, ಇನ್ನೊಂದು ನಿಮ್ಮ ಮೆದುಳು ಡೆವಲಪ್ಮೆಂಟ್ ಇನ್ನೊಂದು ಉದ್ದೇಶ.
ನಾನು ಕ್ಲಾಸ್ ಮಾಡೋ ಮೊದಲು ಈ ಒಂದು ಶ್ಲೋಕ ಇದೆ, ನಮಃ ಶಿವಾಯ ಶಾಂತಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಯೋಗಿನಾಂ ಪತಯೇ ನಮಃ. ಸ್ಟ್ರೆಸ್ಸಿಗೆ ಇನ್ನೊಂದು ಹೆಸರು ಕ್ಲೇಶ ಅಂತ. ಆಸೆ, ಭಯ, ಅದರಿಂದ ಉಂಟಾಗುವ ದ್ವಂದ್ವ ಮತ್ತು ಭ್ರಮೆ, ಇದೆಲ್ಲ ಸೇರಿ ಕ್ಲೇಶ ಅಂತಾರೆ. ಅದನ್ನು ನಾನು ಬರೆದು ತೋರಿಸ್ತೇನೆ ಆಮೇಲೆ. ಈ ಕ್ಲೇಶಕ್ಕೆ ಎಲ್ಲರೊಳಗೆ ಆ ಕ್ಲೇಶ ಇದೆ. ಒಂದು ಐಡೆಂಟಿಟಿ ಭಯ ಇದೆ, ಇನ್ನೊಂದು ಮಾನಾಪಮಾನದ ಭಯ ಇದೆ, ಮೂಲ ಭಯ ಸಾಯ್ತೀನಿ ಅನ್ನೋ ಭಯ ಇದೆ. ಎಲ್ಲರಲ್ಲಿದೆ ಆ ಭಯ. ಸಾಯ್ತೀನಿ, ನಾವೇನೇ ಕತೆ ಹೇಳಿದ್ರು ಸಾವನ್ನು ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ಆಚೆ ಕೂತವರು ಸಾವನ್ನು ಗೆದ್ದ, ಅಲ್ಲಿ ಸಾವಿಲ್ಲ, ಅಲ್ಲಿ ಪರಬ್ರಹ್ಮ ವಸ್ತು ಇರೋದು. ಯೋಗಿಗಳನ್ನು ಎಕ್ಸಾಂಪಲ್ ತಗೊಂಡ್ರೆ ಸಾವನ್ನು ಗೆದ್ದವರು ಅಂತ. ಸಾವನ್ನು ಗೆಲ್ಲಿಕ್ಕಾಗುತ್ತೆ. ಭಾರತ ಯಾಕೆ ದೊಡ್ಡದ್ದು ಅಂದರೆ, ಒಂದು ಭಾವನೆಯಿಂದ ಕೂಡಿದ ರಥ ಭಾರತ. ನಮ್ಮ ತಾಯಿ ಬೇರು, ದ ಕೋರ್ ಆಫ್ ರೂಟ್ ಏನಿದೆ ನಮ್ಮದು ಭಾವನೆ, ಅದು ನಮ್ಮನ್ನು ಮೇಲೂ ತೊಗೊಂಡು ಹೋಗುತ್ತೆ. ಕನ್ಸ್ಟ್ರಕ್ಟಿವ್ ಆಗಿ ತೊಗೊಂಡು ಹೋದರೆ, ಡಿಸ್ಟ್ರಕ್ಟಿವ್ ಆಗಿ ತೊಗೊಂಡೋದ್ರೆ ರೋಡಿಗೂ ಬರ್ತೀವಿ. ಎಲ್ಲಿ ಮಿಸ್ ಹೊಡಿತಿದೆ ಮನಸ್ಸು ಅಂದರೆ ಇಲ್ಲೇ. ಸೊ ಇವತ್ತಿನ ಚಿಂತನೆ ಅಂದರೆ ಒಂದೇ ದಿನ ಎಲ್ಲ ಕಂಟೆಂಟ್ ನಂಗೆ ತೊಗೊಳ್ಲಿಕ್ಕಾಗಲ್ಲ. ಹಾಗಾಗಿ ಇವತ್ತು ಸ್ಟ್ರೆಸ್ಸನ್ನು ಕಾನ್ಸಂಟ್ರೇಟ್ ಮಾಡುವ ಅಂತ. ಅದಕ್ಕೆ ಶ್ಲೋಕದಲ್ಲಿ ಹೇಳಿದೆ ಕ್ಲೇಶದ ಅರ್ಥ. ಸೊ ಅದ್ರ ಬಗ್ಗೆ ಪ್ರಶ್ನೆ ತಗೊಳ್ಬೋದು. ಯಾಕೆ ಒಂದೇ ದಿನ ಸುಮಾರು ಪ್ರಶ್ನೆ ತಗೊಳ್ಬೇಡಿ. ಯಾರಿಂದ ಶುರು ಮಾಡ್ತೀರಿ? ಒಬ್ರೊಬ್ಬರಿಗೆ 2 ನಿಮಿಷ ಟೈಮ್ ಇದೆ. ನಾನು ಇಲ್ಲಿಂದ ಬಂದೆ, ಈ ಊರು, ನಂಗೆ ಅದೆಲ್ಲ ಅಗತ್ಯ ಇಲ್ಲ. ಅದೆಲ್ಲ ನಿಮಗೆ ನೀವು ಹಾಕ್ಕೊಂಡೊಂದು ಭ್ರಮೆ. ಶರೀರ ಅನ್ನೋದೇ ಭ್ರಮೆ ಆಧ್ಯಾತ್ಮದಲ್ಲಿ. ನೀನು ಮೈಕೋ ಕರೆಂಟು ಅಂತಿನ್ನ, ಕರೆಂಟ್ ಆದರೆ ಅದಕ್ಕೆ ಭಯ ಇಲ್ಲ. ನಿಜವಾಗ್ಲೂ ಕರೆಂಟ್ ಈಗ ಅಡ್ಡ ಬಿದ್ದಿದ್ದು ನಿಮಗೆ ನಿಮ್ಮೊಳಗಿರೋ ಚೈತನ್ಯ. ಭಗವಂತ 3 ರೂಪದಲ್ಲಿ ಇದ್ದಾನೆ. ಏಕರೂಪ, ಒಬ್ಬನೇ ಆಗಿದ್ದಾನೆ ದೊಡ್ಡದಾಗಿ. ಮಹಿತೋ ಅಣು ಮತ್ತು ಮಹಿಮ ಅಂತ ಏನು ಹೇಳ್ತೀವಿ, ದೊಡ್ಡದಾಗಿ ಮಾಲಿಕ್ಯೂಲ್ ಆಗಿ ಇಲ್ಲಿದ್ದಾನೆ. ಅಣುವಾಗಿ ನಿಮ್ಮೊಳಗಿದ್ದಾನೆ. ಎಲ್ಲಿದ್ದಾನೆ? ನಿಮ್ಮ ಬಲಭಾಗದ ಹೃದಯದಲ್ಲಿದ್ದಾನೆ. ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ಹೋದ ಕ್ಲಾಸಲ್ಲಿ. ಈ ಭಾಗ ಅವನ ಭಾಗ. ಮನುಷ್ಯನಿಗೆ 2 ಹೃದಯ ಉಂಟು, ಒಂದು ವಿಸಿಬಲ್, ಇನ್ನೊಂದು ಇನ್ವಿಸಿಬಲ್. ಫಸ್ಟ್ ಇದು ಅರ್ಥ ಆಗಬೇಕು ಧ್ಯಾನ ಮಾಡೋನಿಗೆ. ಆ ಇನ್ವಿಸಿಬಲಲ್ಲಿ ಅವ್ಯಕ್ತ ಮೂರ್ತಿ ಇದ್ದಾನೆ, ವ್ಯಕ್ತ ಮೂರ್ತಿ ಅಲ್ಲ ಅವನು. ಕರೆಂಟ್ ಕಾಣ್ತಾ ಇಲ್ಲ, ಇದು ನನ್ನ ಬಾಡಿ ಅಂದ್ಕೊಳ್ಳಿ, ಮೈಕನ್ನು, ಇದು ನನ್ನ ತಲೆ ಅಂದ್ಕೊಳ್ಳಿ. ಇದರೊಳಗೆ ಕರೆಂಟ್ ಹೇಗಿದೆಯೋ ನಿಮ್ಮ ದೇಹದಲ್ಲೂ ಆ ಕರೆಂಟ್ ಇದೆ. ಅನುಭವ ಮತ್ತು ನೋಡುವ, ಚಿಂತನೆಗೆ ಬರುವ. ಫಸ್ಟ್ ಅಧ್ಯಯನ, ಅನುಭವ, ಅನುಷ್ಠಾನ, ಅಧಿಷ್ಠಾನ, 4 ಮೆಟ್ಲು. ಹಾಗಾಗಿ ಗುರುಗಳಿಗೆ ಅಧಿಷ್ಠಾನ ಅಂತೀವಿ. ಗುರುಗಳ ಅಧಿಷ್ಠಾನ ಸಮಾಧಿ ಮಂದ್ರನಲ್ಲ, ಅದು ಕನ್ನಡದಲ್ಲಿ ಹೇಳೋದು. ಅಧಿಷ್ಠಾನ ಅಂದರೆ ಪ್ಯೂರಿಫೈಡ್ ಸೋಲ್. ಆ ದೇಹವೇ ದೇವಸ್ಥಾನ ಆಗಿದೆ. ಬಸವಣ್ಣ ಹಾಗೆ ಆಗಿ ಹೇಳಿದರು, ಏನು? ಎನ್ನ ಕಾಲೇ ಕಂಬ, ಎನ್ನ ತಲೆ ಶಿಖರ, ಎನ್ನ ಋತ್ಮಂದಿರವೇ ನಿನಗೆ ಮಂದಿರ. ಆಧ್ಯಾತ್ಮದ ಭಾಷೆ ಅದು. ವಚನದಲ್ಲಿ ಉಪನಿಷತ್ತುಗಳನ್ನೇ ಹೇಳಿರೋದು, ಕನ್ನಡದಲ್ಲಿ ಸುಲಭ ರೀತಿಯಲ್ಲಿ ಅರ್ಥವಾಗುವಾಗ ಹೇಳಿದ್ದಾರೆ. ದ್ವಂದ್ವ ಯಾವಾಗ ಆಗೋದು ಅಂದರೆ ಉಪನಿಷತ್ತುಗಳನ್ನು ಓದ್ದೆ ಜೊತೆಗೆ ವಚನಗಳನ್ನು ಸರಿ ತಿಳ್ಕೊಳ್ಳದಿದ್ದಾಗ ದ್ವಂದ್ವ ಆಗ್ತದೆ. ಕೊರತೆ ಇರೋದು ಶರಣರಲ್ಲ, ನಮ್ಮ ಅಧ್ಯಯನದ ಕೊರತೆ ಅಲ್ವಾ? ಈಗ ಯೂತ್ಸ್ ಹಾದಿ ತಪ್ಪಿದ್ದು ಹೇಗೆ? ಇದು ಮಾಡಿ, ಆ ರಿಂಗ್ ಹಾಕಿ, ಈ ಕ್ರಿಸ್ಟಲ್ ಹಾಕಿ. ಕ್ರಿಸ್ಟಲ್ ನಿಮ್ಮ ಶರೀರ ಆಗಬೇಕು. ಕ್ರಿಸ್ಟಲ್ ಅಂದರೆ ಏನು? ಟ್ರಾನ್ಸ್ಪರೆನ್ಸಿ. ಅದೇ ಇಲ್ಲ ಅಂದರೆ ಇನ್ನು ಯಾವ ಕ್ರಿಸ್ಟಲ್ ಹಾಕಿ ಏನು ಮಾಡ್ತೀವಿ? ಒಬ್ಬ ಕೊಲೆಗಾರ ಇಡೀ ಊರು ಕೊಂದು ಮಹಾಪಾಪಗಳನ್ನು ಮಾಡಿ ಕ್ರಿಸ್ಟಲ್ ಥರ ಇದ್ದವನ ಮನಸ್ಸನ್ನು, ಅದಕ್ಕೆ ನೋಡಿ ಮಂತ್ರ ಉಂಟು, ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯೆ ಪ್ರದಾಯಕಂ. ಈ ಆಧ್ಯಾತ್ಮದಲ್ಲಿ ಶುದ್ಧ ಮನಸ್ಸು ಶುದ್ಧ ಆದಾಗ ಮುಖದ ನಗು ನಾರ್ಮಲ್, ನ್ಯಾಚುರಲ್ ನಗು ಇರುತ್ತೆ. ನೀವು ನಾರ್ಮಲಿ ನಗಾಡೋದು ನ್ಯಾಚುರಲ್ ನಗು. ಚೆನ್ನಾಗಿದೆ. ಸಮಸ್ಯೆ ಏನು? ಒಳಗೆ ದುಃಖ ಇರುತ್ತೆ, ಅದಕ್ಕೆ ಉತ್ತರನೂ ಹುಡ್ಕೊಳ್ಳಲ್ಲ, ಫಸ್ಟ್ ಮೈನಸ್. ಇನ್ನೊಂದು ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲ, ಅದಕ್ಕೆ ಅಧ್ಯಯನವೂ ಮಾಡಲ್ಲ.
ಅದನ್ನೇ ಹಿಂಗೆ ಒಳಗೆ ಇಟ್ಟು 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 ಸ್ಟಾಕ್ ಇಟ್ಟು ಗೊಬ್ಬರ ಕೊಳ್ತ ಹಾಗೆ ಶರೀರ ಮನಸ್ಸು ಬುದ್ಧಿ ಕೊಳಿತಾ ಇರುತ್ತೆ. ನಾನಿದನ್ನು ಸೇರಿ ಚಿಂತನೆ ಆದಾಗ ಅಜ್ಜನ ವಾಕ್ಯ ಇದೆ, ಲೌಕಿಕ ಪಾರಮಾರ್ಥಿಕ ಅಂತ. ಚಿಂತೆ ಇದೆ, ಅದನ್ನು ಚಿಂತನೆಗೆ ಹಾಕೋ ಕೆಲಸ ಈ ಕ್ಲಾಸ್ ಮಾಡ್ತಾ ಇರೋದು. ಹಂಗಂತ ನಾ ದೊಡ್ಡ ಪಂಟರ್ ಅಂತಲ್ಲೇ, ಇದು ಅನುಭವ ಮಂಟಪ ಅಷ್ಟೆ. ನನ್ನ ಅಧ್ಯಯನ ನಾನು ತಂದಿಡ್ತಿದ್ದೀನಿ, ನಿಮ್ಮ ಅಧ್ಯಯನ ಪಕ್ಕ ಇದ್ದರೆ ತಂದಿಡಿ. ಅಧ್ಯಯನದಲ್ಲಿ ಕ್ಲಾರಿಟಿ ನಿಮಗೆ ಇಲ್ಲ ಅಂದರೆ ಅದನ್ನು ಪಾಠ ಮಾಡಲಿಕ್ಕೆ ಹೋಗ್ಬಾರ್ದು, ದೊಡ್ಡ ದೋಷ ಅದು, ಮಹಾಪಾಪ ಅಂತ. ಈ ಗಾಯತ್ರಿ ಮಂತ್ರ ಹೇಳಿದೆ, ಪಂಚಪಾತಕ ನಾಶಿನಿ. ಯಾಕ ಇದನ್ನು ಹೇಳಿದೆ ಅದನ್ನು ಹೇಳ್ತೀನಿ, ತ್ರಯಂಬಕಂ ಯಜಾಮಹೇ ಹೇಳಿದೆ ಅದನ್ನು ಹೇಳ್ತೀನಿ. ಈ ಮಹಾಪಾತಕಗಳಿದೆ, ಸ್ತ್ರೀ ಹತ್ಯೆ, ಗುರು ಹತ್ಯೆ, ಗೋಹತ್ಯೆ, ಇದನ್ನೆಲ್ಲ ಕಳೆಯುವ ಒಂದು ಮಂತ್ರ ಇದೆ, ಅದು ಗಾಯತ್ರಿ. ದೀಹಿ ಬುದ್ಧಿಯನ್ನು ಶುಭ್ರ ಮಾಡುತ್ತೆ. ಈ ಕೊಂದ ಜ್ಞಾಪಕಗಳೆಲ್ಲ ಇರೋದೆಲ್ಲಿ? ಪಾಪ ಪ್ರಜ್ಞೆ ಅಂತ ಶಬ್ದ ನೋಡಿ, ಪಾಪ ಪ್ರಜ್ಞೆ. ಪ್ರಜ್ಞೆ ಅಂದ್ರೇನು? ನಿನ್ನ ನಾಲೆಡ್ಜ್, ಚಿತ್ತ ಅಲ್ಲಿದೆ. ಅದು ನಿಮ್ಮನ್ನು ಹೀಗೆ ಚುಚ್ತಾ ಇರುತ್ತೆ. ನಂಬದವರಿಗೆ ಸುಳ್ಳು ಹೇಳಿದಾಗ್ಲೂ ಅಥವಾ ಇನ್ನೊಬ್ಬರ ಎದುರುಗಡೆ ನಾಟಕ ಮಾಡಿದಾಗ್ಲೂ, ನಾವೊಂದು ಹಿಡನ್ ಅಜೆಂಡಾ ಇಟ್ಕೊಂಡು ಇನ್ನೊಬ್ಬರ ಹತ್ರ ಆ್ಯಕ್ಟಿಂಗ್ ಮಾಡಿದಾಗ್ಲೂ ನಾವು ತಿಳ್ಕೊಳ್ಳೋದು ಅವನಿಗೆ ಗೊತ್ತಾಗ, ಅವನ ಕತೆ ಬಿಡಿ, ನಿಮ್ಮ ಒಳಗೆ ಚುಚ್ತಾ ಇರುತ್ತಲ್ಲ. ಯಾರಿಗೆ ಈ ಅನುಭವ ಆಗಿದೆ? ಫಸ್ಟ್ ಇದಾಗಬೇಕು. ಇದಾಗದೆ ಟ್ರಾನ್ಸ್ಪರೆನ್ಸಿಗೆ ಬರಲಿಕ್ಕಿಲ್ಲ. ಆಧ್ಯಾತ್ಮ ಧ್ಯಾನ ಪ್ರಾಣಾಯಾಮದಕ್ಕಿಂತ ಫಸ್ಟ್ ಇರೋದು ಮನೋಶುದ್ಧಿ, ಚಿತ್ತಶುದ್ಧಿ. ಈ ಶುದ್ಧಿ ಆಗದೆ ಅಶುದ್ಧಿ ಆಗಬೇಕಾದ್ರೆ ಅಲ್ಲಿ ಧರ್ಮ ಪ್ರವೇಶ ಆಗಲೇಬೇಕು. ಅದಕ್ಕೆ ರಾಮ ಧರ್ಮ ವಿಗ್ರಹ. ಯಾಕೆ ರಾಮನಾಮ ಕೊಟ್ಟೆ? ನಿಮ್ಮೊಳಗೆ ಆ ನಾಮ ಪ್ರವೇಶ ಆದರೆ ಆಟೋಮೆಟಿಕ್ ನಿಮ್ಮಲ್ಲಿ ಧರ್ಮ ಒಳಗೆ ಅವಾಗ ಏನೋ ಮಾಡ್ತಾರೆ. ಭಗವಂತನ ಸಗುಣ ರೂಪ ನಾಮ. ಮೊಬೈಲ್ ನಂಬರ್ ಇದ್ದಾಗ ಕರೆಕ್ಟ್ ಹೊಡೆದ್ರೆ ಹೋಗುತ್ತಾ ಇಲ್ಲ? ಈ ಕೋಡಿಗೆ ಅಷ್ಟು ಶಕ್ತಿ ಇದ್ದರೆ ಅದು ಅವನ ಕೋಡು, ಅದಕ್ಕೆ ಎಷ್ಟು ಶಕ್ತಿ ಇರ್ಬೋದು? ನಿಮಗೆ ನಮ್ಮನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ಕೂತ್ಕೊಂಡು ಜಪ ಮಾಡಿ, ಖಂಡಿತ ಶುದ್ಧಿ ಆಗ್ತದೆ. ಜಪ ಮನಸ್ಸನ್ನು ನಿಯಂತ್ರಣಕ್ಕಿರೋ ದೊಡ್ಡ ಸಹಾಯ. ಯಾಕೆ ಮನಸ್ಸಿಗೆ ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ. ಫಸ್ಟ್ ಕಷ್ಟ ಆಗುತ್ತಲ್ಲ, ಗುರುಜಿ ನಾವು ಜಪವೇ ಮಾಡಿಲ್ಲಲ್ಲ. ನೀವು ಮಾಡಿದ್ದೀರಿ, ಈಗಲೂ ಜಪ ಮಾಡ್ತೀವಿ. ಮನೆ ಚಿಂತೆ ಅದೊಂದು ಜಪ, ಮಕ್ಕಳ ಚಿಂತೆ ಇನ್ನೊಂದು ಜಪ, ಉಪಾಸನೆ ಅದು. ದೇಹದ ಚಿಂತೆ ಇನ್ನೊಂದು ಜಪ, ದುಡ್ಡಬೇಕು ಅನ್ನೋ ಚಿಂತೆ ಮೇಯ್ನ್ ಜಪ. ನಾನು ನನ್ನದೆಲ್ಲ ಶಾರೀರಿಕ ಸುಖ ಭೋಗಗಳನ್ನು ಸಾಧಿಸ್ಕೊಳ್ಬೇಕು ಅನ್ನೋದು ಹಿಡನ್ ಜಪ. ಅದನ್ನು ಬಾಯಿ ಬಿಡೋದು ಇಲ್ಲ ನೀವು. ಆ ಹಿಡನ್ ಜಪ ಇಟ್ಕೊಂಡು ಯು ಶುಡ್ ಡೂಯಿಂಗ್ ಆ್ಯಕ್ಟಿಂಗ್. ಅಲ್ಲಿ ಮನಸ್ಸು ಒಂದು ಹೇಳ್ತಾ ಉಂಟು, ಕಾಯ ಒಂದು ಹೇಳುತ್ತುಂಟು, ನಾಲಿಗೆಯಲ್ಲಿ ಇನ್ನೊಂದು ಬರುತ್ತುಂಟು. ಹಾಗಾಗಿ ನಿಮಗೆ ಸುಮಾರು ಜನ ಹಿಮಾಲಯದಲ್ಲೂ ಕೂತು ಸಾಧನೆ ಮಾಡಿದರು, ಇಲ್ಲೆಲ್ಲೋ ಕೂತು ಮಾಡಿದರು, ಯಾರಿಗೂ ಬೆಳಕು ಸಿಗಲಿಲ್ಲ. ಕಾರಣ ಎಷ್ಟೇ? ಒಳಗೆ ಕೊಳಕ್ಕೆ ಹೋಗಲೇ ಇಲ್ಲ. ಕೊಳಕಿಂದ ನೆಕ್ಸ್ಟ್ ರಿಸಲ್ಟ್ ತೊಳಕು, ಅಂದರೆ ತೊಳಲಾಟ. ಈ ಕರ್ಟನ್ ಇಲ್ಲಿ ಹಾಕಿದ್ದೀನಿ, ಇದು ಅಹಂಕಾರ, ಇದು ಮಮಕಾರ, ಇದೆರಡನ್ನು ಕ್ಲೋಸ್ ಮಾಡಿದೆ. ಒಳಗೆ ಬೆಳಕಿದೆ, ನಮಗೆ ಗೊತ್ತು ಬೆಳಕಿದೆ ಅಂತ ಆಶ್ರಮಕ್ಕೆ ಬಂದವ್ರಿಗೆ. ಆ ಎರಡನ್ನು ತೆಗಿಯೋ ಧೈರ್ಯ ನಮಗಿಲ್ಲ. ಹಾಕಿದ್ಯಾರು? ನಿತ್ಯಾನಂದ್ರ. ನಾವೇ ಹಾಕೋಗಿದ್ದು ಸಂಜೆ ಹೋಗ್ತಾ 9 ಗಂಟೆ. ತೆಗಿಬೇಕಾಗಿದ್ಯಾರು? ಹಾಕಿದವನಿ. ಆ ತೆಗಿಲಿಕ್ಕೆ ನಾಲೆಡ್ಜ್ ಸಹಾಯ ಮಾಡುತ್ತೆ. ದೇಹ ಪೋಷಣೆಗೊಂದು ನಾಲೆಡ್ಜ್ ಇದೆ. ಯು ಗೈಸ್ ಆರ್ ಹ್ಯಾವಿಂಗ್ MBA, BE, MBBS. ವಾಟ್ ಅಬೌಟ್ ಆತ್ಮ ಪೋಷಣ? ಅಲ್ಲೇನಾದ್ರು ಒಂದು ಸಮಥಿಂಗ್ ಉಂಟು, ಅದನ್ನು ಹುಡುಕೋ ಕೆಲಸ ಈ ಸೆಷನ್ಗಳು ಮಾಡ್ತಾ ಇದೆ. ಕೇಳಿದ್ರೆ ಯಾಕೆ 100-200 ಜನ ಸಂತೆಯಲ್ಲಿ ಕೂತು ಸಮಾರಾಧನೆ ಮಾಡಲಿಕ್ಕಾಗಲ್ಲಪ್ಪ. ಒಂದು ಕ್ಲಾಸಲ್ಲಿ ತುಂಬ ICIC ಸ್ಕೂಲ್ಗಳಲ್ಲಿ ಯಾಕೆ 25-30 ಅಡ್ಮಿಷನ್? ಅಲ್ಲಿ 300 ಅಡ್ಮಿಷನ್ ಇಲ್ಲ. 300 ಅಡ್ಮಿಷನ್ ಮಾಡಿದರೆ ಅವ್ರನ್ನ ಟ್ರ್ಯಾಕಿಗೆ ತರಲಿಕ್ಕೆ ಕೂತವನಿಗೆ ಕಷ್ಟ ಆಗುತ್ತೆ. ನಿತ್ಯಾನಂದ್ರಿಗೆ ಆಗ್ಬೋದು, ನಂಗೆ ಆ ಕೆಪಾಸಿಟಿಯಲ್ಲೇ ಇಲ್ಲ. ನಮ್ಮದು ಮ್ಯಾಕ್ಸಿಮಮ್ 25, ಅದರ ಮೇಲೆ ನನ್ನ ಕೈಲಿ ಸಾಧ್ಯವೂ ಇಲ್ಲ. ಈಗ ಪ್ರಶ್ನೆ ಶುರು ಮಾಡುವ, ಆ ಕಡೆಯಿಂದ ಕೊಡಿ. ಟಾಪಿಕ್ ಕಂಟೆಂಟ್ ಇದೆ, ಸ್ಟ್ರೆಸ್ ಬಗ್ಗೆ ಮಾತ್ರ ಕೇಳಿ ಇವತ್ತು. ಅಜ್ಜಿನ ಪುಸ್ತಕದಲ್ಲಿ ಓದಿದ್ದೆ, ಹೊರಗಡೆ
ನಡೀತಿರೋ ಯುದ್ಧಕ್ಕಿಂತ ಒಳಗಡೆ ನಡೀತಿರೋ ಯುದ್ಧನ ಸರಿ ಮಾಡ್ಕೊಳ್ಳೋವರೆಗೂ ಏನೂ ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಯಾವ್ದ್ರ ನಡುವೆ ಯುದ್ಧ ನಡೀತಾ ಇದೆ? ಸ್ಟ್ರೆಸ್ಸಿಗೆ ಮೂಲ ಕಾರಣ ಏನು? ನಮ್ಮಲ್ಲಿ ಕ್ಲಾರಿಟಿ ಇರಲ್ಲ. ಇದೆಲ್ಲವರೆಗೂ ಆನಂದ, ನಾನಿಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಟೋಟಲ್ ಎಲ್ಲರಿಗೆ. ನೆಕ್ಸ್ಟ್. ನಾವು ಎಷ್ಟೇ ಸ್ಟ್ರೆಸ್ ಇಲ್ಲ ಅಂತ ಹೇಳಿ ತೋರಿಸ್ಕೊಂಡ್ರು ಒಳಗೇನೆ ಆ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಅದು ನಮಗೂ ಅನ್ಸಲ್ಲ, ಬಟ್ ಎದುರುಗಡೆ ಇದ್ದವ್ರು ಹೇಳ್ತಾರೆ ನೀನ್ ಯಾಕೋ ಸ್ಟ್ರೆಸ್ ಅಲ್ಲಿ ಇದೆಯಾ ಅಂತ ಹೇಳಿ. ಸರಿ, ಆಯ್ತು. ನೆಕ್ಸ್ಟ್. ಮನುಷ್ಯ ಅಂದಮೇಲೆ ಸುಖ ದುಃಖ ನೋವು ಇದ್ದೇ ಇರುತ್ತೆ. ಈ ಸಂತೋಷದ ಕ್ಷಣಗಳು ಮರ್ತೋಗ್ಬಿಡುತ್ತೆ, ದುಃಖ ಮಾತ್ರ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಅದನ್ನ ಹೊರಗಾಕೋದು ಹೇಗೆ? ಅದು ಕಾಡ್ತಾ ಇರುತ್ತೆ. ಸರಿ, ನೆಕ್ಸ್ಟ್. ಭಯ ಹುಟ್ಟಕ್ಕೆ ಕಾರಣ ಏನು, ಅದರಿಂದ ಆಚೆ ಬರೋದು ಹೇಗೆ? ಗುರುಗಳೇ, ಹೊರಗಡೆ ಇರೋರು ಏನೇ ಸ್ಟ್ರೆಸ್ ಕೊಟ್ರು, ಏನೇ ಟೆನ್ಷನ್ ಕೊಟ್ರು ನಾನು ಅಷ್ಟು ಜಾಸ್ತಿ ತಗೊಳ್ಳೋದಿಲ್ಲ. ಬಟ್ ನಮ್ಮ ಹತ್ತಿರದವರು, ಎಸ್ಪೆಷಲಿ ನಮ್ಮ ಹಸ್ಬೆಂಡ್ದು ಒಂದು ಮಾತಾಡಿದ್ರೆ ಟ್ರಿಗರ್ ಜಾಸ್ತಿ ಆಗೋಗ್ಬಿಡುತ್ತೆ ನನಗೆ. ಭಯ ತುಂಬ ಇದೆ, ಆದರೆ ತೋರಿಸ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಬದುಕನ್ನು ನಡೆಸೋದಕ್ಕೆ ವಿಧಿವಿಧಾನಗಳಂತೂ ಇದ್ದು ನಿಯಮಗಳನ್ನು ಪಾಲಿಸ್ತಾ ಹೋದರೆ ಸ್ಟ್ರೆಸ್ ಕಂಟ್ರೋಲ್ ಆಗ್ಬೋದು ಅಥವಾ ಸ್ಟ್ರೆಸ್ ಬರ್ದಲೇ ನೋಡ್ಕೊಳ್ಬೋದು. ಬಟ್ ಆ ಥರದ ವಿಧಿವಿಧಾನಗಳನ್ನು ನಮಗೆ ಕಲಿಸ್ಕೊಟ್ಟಿಲ್ಲ ಅಥವಾ ಗುರು ಪರಂಪರೆಯಲ್ಲಿ ಇತ್ತು, ಇವಾಗಿಲ್ಲ ಅನಿಸುತ್ತೆ. ಸೊ ಅದಕ್ಕಾಗಿ ಏನಾದರೂ ಸೊಲ್ಯೂಷನ್ ಬೇಕಾಗುತ್ತೆ. ಭಯ ಅನ್ನೋದು ಯಾವಾಗ ಹುಟ್ಟುತ್ತೆ, ಯಾರಿಂದ ಹುಟ್ಟುತ್ತೆ? ನನ್ನ ಗುರುಗಳದ್ದೇ ಪ್ರಶ್ನೆ ಬಂತಂತು. ಅಲ್ಲಿ ಅಜ್ಜ ಅನ್ನೋ ಶಬ್ದ ಇದೆ, ನಾವು ಅದನ್ನು ಅಜ ಅಂತ ಹೇಳಿ. ಅಜ ಅಂದರೆ ಎಲ್ಲವನ್ನು ಗೆದ್ದವನು, ಅಜೇಯ ಆದವನು. ಜ ಅಂದರೆ ಜಿತೇಂದ್ರಿಯ, ಅದನ್ನು ಗೆದ್ದವರು ಅಂತ. ಜಿತ ಇಂದ್ರಿಯ ಅಂತ. ಫಸ್ಟ್ ಪ್ರಶ್ನೆ ಒಳಗಿನ ಯುದ್ಧ ಅಂತ. ಆ ಒಳಗಿನ ಯುದ್ಧವೇ ಸ್ಟ್ರೆಸ್ಸಿಗೆ ಕಾರಣ. ಒಳಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾ ಯಾರಿಗಾದ್ರು? ದೇಹ, ಚಿತ್ತ, ಬುದ್ಧಿ, ಮನಸ್ಸು, ಜೀವ, ಅಹಂಕಾರ. 21 ಹಾಗೆ ಹೇಳ್ಬೋದು ಪುರುಷ ಸೂಕ್ತದಲ್ಲಿ. 5 ಪಂಚೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪ್ರಾಣ ಅಲ್ವಾ? ಎಷ್ಟಾಯ್ತು ಎಲ್ಲ ಸೇರಿ? 21 ಆಗ್ತದೆ. ಅದನ್ನೀಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದನ್ನು ಫಸ್ಟು ನೀನು ಯಾರು ಅಂದರೆ ನಾನು ಶ್ಯಾಮ ರಾಮ ಅಂತೀವಿ. ಒಳಗಿರೋ ಡ್ರಾಮಾ ನಡೆಸ್ತಿರೋ ಇಷ್ಟೊಂದು ಜನ ಇದ್ದಾರೆ ನಿಮ್ಮೊಳಗೆ. ನೀವೆಲ್ಲೋ ಹೊರಗಡೆ ಇರೋ 4 ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಒಳಗೆ 21 ಜನ ಇಲ್ಲಿ ಬ್ಯಾಟಿಂಗ್ IPL ಆಡ್ತಿದ್ದಾರೆ ನಿಮ್ಮೊಳಗೆ, ಅದು ಗೊತ್ತಾ? ಪ್ರಾಬ್ಲಮ್ ಇಷ್ಟೇ. ಈ IPLಗೆ ಎನರ್ಜಿ ಯಾವುದು ಅಂದರೆ ಆಸೆ. ಆಸೆಯಿಂದ ಹುಟ್ಟಿದ ಭಯ, ಭಯದಿಂದ ಹುಟ್ಟಿದ ಸ್ಟ್ರೆಸ್ ಅಂತಲೂ ಹೇಳ್ಬೋದು, ಕ್ಲೇಶ. ಕ್ಲೇಶದಿಂದ ಹುಟ್ಟೋ ಕ್ರೋಧ. ಕಾಮಾತ್ ಕ್ರೋಧೋ ಜಾಯತೆ ಅಲ್ವಾ? ಒಬ್ಬ ಮಗು ಒಂದು ಡಬ್ಬದಲ್ಲಿ ಚಾಕ್ಲೇಟನ್ನು ತಿನ್ನಬೇಕು, ಅಮ್ಮ ಕದ್ದಿಟ್ಟಿರ್ತಾಳೆ, ತಿಂತಾನೆ ಅವನು ಹೋಗಿ ಧೈರ್ಯ ಮಾಡಿ. ತಿನ್ನಬೇಕು ಅಂದಿದ್ದು ಕಾಮನೆ, ತಿನ್ನು ಅಂತ ಹೇಳಿದ್ದು ಪಾಸ್ಟ್ ಮೆಮೊರಿ, ಚಿತ್ತ. ತಿನ್ನು ಅಂತ ಹೇಳಿದ್ದು ಮನಸ್ಸು. ಆಮೇಲೆ ನೋಡ್ಕೊಳ್ಳೋಣ ಅಂತ ಬುದ್ಧಿ ಹೇಳುತ್ತೆ, ನಿನ್ನ ಅಮ್ಮ ಕಾಲು ಮುರಿತಾಳೆ ಹೋಗಬೇಡ ಅಂತ. ಆದರೂ ಅದು ಅಡುಗೆ ಮನೆ ಹುಡುಕಿ 4-5 ದಿನ ಹೋಮ್ವರ್ಕ್ ಮಾಡಿ ಡಬ್ಬ ಎಲ್ಲಿದೆ ಅಂತ ಹುಡುಕಿ ಅಮ್ಮ ಇಲ್ಲಿದ್ದಾಗ ನುಗ್ಗಿದ ಅಂತ. ಬುದ್ಧಿ ಗಟ್ಟಿ ಆದರೆ, ವಿಜ್ಞಾನಮಯ ಕೋಶ ಗಟ್ಟಿ ಆದರೆ, ದೇಹದಲ್ಲಿ 5 ಕೋಶ, 5 ಬೆರಳಿಂದನೇ ಹೇಳ್ತೀನಿ. ಪಾನ ಅಪಾನ ವ್ಯಾನ ಸಮಾನೋಧಾನ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ. ಅನ್ನಮಯ ಬೆಳಿಗ್ಗೆ ತಿಂದ್ರಲ್ಲ, ಅದು ಜಡ ಆಹಾರ ಅನ್ನಮಯಕ್ಕೆ ಹೋಗ್ತದೆ, ಅದೇ ಮೋಷನ್ ಆಗಿ ಹೊರಗೆ ಹೋಗೋದು. ಅದರಲ್ಲಿರೋ ಸೂಕ್ಷ್ಮ ಶಕ್ತಿ ಇರುತ್ತೆ, ಅದು ಪ್ರಾಣಶಕ್ತಿ. ಇದಕ್ಕೆ ಪ್ರಾಣಾಯಾಮ ಅಂತ. ಉಸಿರಾಡೋದ್ರಿಂದ ಪ್ರಾಣಶಕ್ತಿ ಜಾಸ್ತಿ ಆಗಲ್ಲ. ತಿಳಿದು ಉಸಿರಾಡ್ತೀಯಲ್ಲ, ವೆನ್ ಯು ರೆಸ್ಪಿರೇಟ್ ವಿತ್ ಕಾನ್ಷಿಯಸ್, ಅದು ಪ್ರಾಣಶಕ್ತಿ. ವಿತೌಟ್ ಕಾನ್ಷಿಯಸ್ ಅದು ಉಸಿರಾಟ. ಈ ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಅನ್ನಮಯದಿಂದ ನಾನು ಪ್ರಾಣಮಯಕ್ಕೆ ಬಂದೆ. ಪ್ರಾಣಶಕ್ತಿ ಆಕ್ಟಿವ್ ಆಗ್ಲಿಕ್ಕೆ ಶುರುವಾಗ ಸೆಲ್ಸಿಗೆ ಪ್ರಾಣಶಕ್ತಿ ಹೋಗ್ತದೆ. ನೈವೇದ್ಯ ಇಟ್ಟಾಗ ಭಗವಂತ ಅದರ ಪ್ರಾಣದ ಎನರ್ಜಿಯನ್ನು ಮಾತ್ರ ತಗೊಳ್ತಾನೆ, ಚೈತನ್ಯವನ್ನು. ಯಾಕೆ? ಅವನು ಚೈತನ್ಯ ಶರೀರ, ನಿಮ್ಮದು ಈ ಶರೀರ ಯಾವುದು? ಅನ್ನಮಯ ಶರೀರ. ಅದಕ್ಕೆ ಅನ್ನ ತಿಂತೀರಿ ನೀವು. ಭಗವಂತ ಅದನ್ನು ಆಗ್ರಹಣ, ಅದನ್ನು ನೋಡಿ ದೃಷ್ಟಿ ಮಾತ್ರೇನ ಅಥವಾ ಅದರಲ್ಲಿರೋ ಚೈತನ್ಯವನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ? ಅವನ ಶರೀರ ಯಾವುದು?
ಚೈತನ್ಯ ಶರೀರ. ಅದಕ್ಕೆ ತಿರುಪತಿಲಿ ಹೆಸರೇನು? ಆನಂದ ನಿಲಯ. ನೆಕ್ಸ್ಟ್ ಇರೋದು ಮನೋಮಯ ಕೋಶ, ಆಸೆಗಳ ಸಮೂಹ. ಯಾವ ಆಸೆ ಒಳ್ಳೇದು ಕೆಟ್ಟದ್ದು ಪ್ರೊಸೆಸ್ ಇಲ್ಲ, ಆಸೆಗಳ ಸಮೂಹ. ನೆಕ್ಸ್ಟ್ ಬರೋದು ವಿಜ್ಞಾನಮಯ ಕೋಶ, ವಿವೇಕದಿಂದ ಜ್ಞಾನದಿಂದ ಆಸೆಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು. ಅದು ಬುದ್ಧಿಯನ್ನು ಬಲಪಡಿಸೋ ಕೋಶ. ಅದೀಗ ಚಿಂತನೆ ಆಗಬೇಕಾಗಿದ್ದು ಬುದ್ಧಿಗೆ ಕೆಲಸ ಕೊಡಬೇಕು. ಚಿಂತನೆ ಮಾಡೋದು ಯಾವುದು ದೇಹದಲ್ಲಿ? ಬುದ್ಧಿ. ಮನುಷ್ಯನಿಗೆ ಮಾತ್ರ ಜಾಸ್ತಿ ತಾಕತ್ತಿರೋ ಮೆದುಳುಂಟು ಯೂಸ್ ಮಾಡಿದ್ರೆ. ಪ್ರಾಣಿಗೆ ಇಲ್ವಾ? ಪ್ರಾಣಿಗೆ ಹಾವು ಬಂದರೆ ಗೊತ್ತಾಗ ಸ್ಮೆಲ್ಲಲ್ಲಿ, ನಮಗೆ ಕಾಲಡಿ ಬಂದರೂ ಗೊತ್ತಾಗಲ್ಲ. ಅಂಥ ಬುದ್ಧಿಗಳಿಗೆ ಇದು ಅನ್ವಯಿಸಲ್ಲ. ಯಾರು ಯೋಚನೆ ಮೂಲಕ ಬುದ್ಧಿಯನ್ನು ಕೆಲಸ ಮಾಡ್ತಾರೆ ಅದಕ್ಕೆ ಅದನ್ನು ವಿಜ್ಞಾನಮಯ ಕೋಶ. ಅದರಿಂದ ಆಚೆ ಇರೋದು ಆನಂದಮಯ ಕೋಶ. ಅಲ್ಲಿ ಬ್ಲಿಸ್ ಅಷ್ಟೆ. ಅಲ್ಲ ಗುರೂಜಿ, ಆನಂದ ಹೇಗಿರುತ್ತೆ? ತಾಯಿ ಮಗುವನ್ನು ಮುದ್ದು ಮಾಡುತ್ತಾ ಇರ್ತಾಳೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವಳ ಆನಂದವನ್ನು ಅನುಭವಿಸಿರ್ತಾಳೆ. ಗಂಡು ಹೆಣ್ಣು ಖುಷಿಯಲ್ಲಿರ್ತಾಳೆ, ಸಮಾಗಮದಲ್ಲೂ ಯಾವ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲೂ ಆನಂದ ಇರುತ್ತೆ. ನೆಕ್ಸ್ಟ್ ಬರೋದು ಸುಖ, ಶರೀರ ಮಟ್ಟಕ್ಕೆ ಹೋದಾಗ. ಅಥವಾ ನಾವು ತುಂಬ ಪ್ರೀತಿಸೋರು ನಮ್ಮ ಹತ್ರ ಇದ್ದಾಗ ಒಂದು ಫೀಲ್ ಇರುತ್ತೆ, ಅದು ಆನಂದ. ಶಾರೀರಿಕವಾಗಿರುವುದಿಲ್ಲ, ಆದರೂ ಒಂದು ಫೀಲ್ ಇರುತ್ತೆ, ಅದು ಆನಂದ. ಅಲ್ಲಿ ದೇಹದ ಅವಶ್ಯಕತೆ ಕಾಣೋದಿಲ್ಲ. ನೆಕ್ಸ್ಟ್ ಬರೋದು ಇನ್ನೊಂದು, ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಸತ್ಕರ್ಮ, ಬಂಧನಕ್ಕೊಳಪಡದ ಕರ್ಮ ಅಂತ. ಬಂಧನಕ್ಕೊಳಪಡೋ ಕರ್ಮಗಳಿದೆ. ನಿಮ್ಮ ದುಡಿಮೆ, ಊಟ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೆಲ್ಲ ಸಕಾಮ ಕರ್ಮ. ಅಂದರೆ ನಾನೇ ಕಾಮಿಸಿ ಮಾಡ್ತಾ ಇದ್ದೀನಿ, ಅದರ ಫಲವೂ ನಾನೇ ತಗೊಳ್ಬೇಕು. ನಮ್ಮನೆ ಗಾರ್ಡನ್ ಗಿಡದಲ್ಲಿ ರೋಗ ಬಂದರೆ ಅದ್ರ ಫಲ ನನಗೆ. ಅದೇ ನೀನು ನನಗೆ ಉಪಯೋಗ ಆಗದಿದ್ರೆ ಪರವಾಗಿಲ್ಲ, ಪಾರ್ಕಲ್ಲಿರೋರಿಗೆ ಒಳ್ಳೆ ಗಾಳಿ ಸಿಗಲಿ ಅಂತ ನಡ್ತಿಯಲ್ಲ, ಅದು ಆನಂದ. ಅದು ನಿಷ್ಕಾಮ ಕರ್ಮ, ಇದು ಸಕಾಮ ಕರ್ಮ. ಆಶ್ರಮದಲ್ಲಿ ಅಡುಗೆ ಮಾಡ್ಕೊಂಬರ್ತಾ ಹೆಂಗಸರು ಗಲಾಟೆಯೇ ಇಲ್ಲ, ಖುಷಿಯಲ್ಲಿ ತರ್ತೀರಿ. ಅದೇ ಅಡುಗೆಯನ್ನು ಮನೆಯವರಿಗೆ ಮಾಡ್ತಾ ಕುಸ್ತಿ ಮಾಡ್ತೀರಿ. ಇದು ನಾನು ಕೊಟ್ಟ ಅಸೈನ್ಮೆಂಟು. ಇದನ್ನು ಸುಮ್ಮನೆ ಥಿಂಕ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಥಿಂಕ್ ಮಾಡಿ ಬನ್ನಿ. ಯಾಕೆ ಅದೇ ಯಾವ್ದಾದ್ರು ನಮ್ಮ ಹತ್ರದವ್ರಿಗೆ ಸಹಾಯ ಮಾಡಿದರೆ ನಾವು ವಾಪಸ್ ಕೇಳ್ತೀವಿ, ಇಲ್ಲ ಗಲಾಟೆ ಮಾಡ್ತೀವಿ. ದೇವಸ್ಥಾನಗಳು ಗೋಪುರಗಳಿಗೆ ಕೊಟ್ಟಾಗ ನಾವು ಕೇಳಲಿದ್ರು ಅಪ್ಪನಷ್ಟು ಅಮೌಂಟ್ ಕೊಟ್ಟಿರ್ತೀವಿ. ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ನೀವು ನಿಮ್ಮನ್ನು ಪ್ರಶ್ನೆ ಕೇಳಿ. ಕೊನೆಗೆ ಕೇಳ್ತೀನಿ ನಾನು ಇದಕ್ಕೆ ಉತ್ತರ. ಯಾಕೆ ನೀವು ಚಿಂತನೆಗೆ ಬೀಳಬೇಕು. ಮೇ ಸಾ ಕ್ಯೂ ಹೂ ಅಂತ ನಮ್ಮ ಭಾಷೆಯಲ್ಲಿ. ನೆಕ್ಸ್ಟ್ ವೈ ದಿಸ್ ಕೋಲವೆರಿ. ನಿಮ್ಮ ಇಡೀ ಪ್ರಶ್ನೆಗಳನ್ನು ನಾವು 2 ಡೈಲಾಗಲ್ಲಿ ಮುಗಿಸಿದ್ವಿ. ನನ್ನೊಳಗೆ ಏನಾಗ್ತಿದೆ, ನಾನು ಯಾಕೆ ಹೀಗಿದ್ದೀನಿ, ಏನನ್ನು ಹುಡುಕ್ತಾ ಇದ್ದೀನಿ, ಯಾಕೆ ಗುದ್ದಾಟ, ಯಾಕೆ ಹೋರಾಟ, ಯಾಕೆ ಖುಷಿ, ಯಾಕೆ ಹಿಂಸೆ, ನಾನು ಹೇಗೆಲ್ಲ ಮ್ಯಾನಿಪುಲೇಟ್ ಆಗ್ತಾ ಇದ್ದೀನಿ, ನನ್ನನ್ನು ಯಾರು ಹಾಲು ಹಿಂಡುತ್ತಾ ಇದ್ದಾರೆ ಮನೆಯಲ್ಲಿ ಸುತ್ತ, ನಾನು ಯಾರನ್ನೆಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಫಾಲ್ಟು ಬರಬೇಕಲ್ಲ. ನೀವು ಇನ್ನೊಬ್ಬರನ್ನು ಮ್ಯಾನಿಪುಲೇಟ್ ಮಾಡದೆ ನಿಮ್ಮನ್ನು ಯಾರು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ಮ ಸಿದ್ಧಾಂತ. ನೀವು ಒಬ್ಬರನ್ನು ಮಕ್ಕರ್ ಮಾಡ್ಲಿಕ್ಕೆ ಹೊರಟ್ರೆ ನಿಮ್ಮನ್ನು ಮಕ್ಕರ್ ಮಾಡಕ್ಕೆ ಒಂದು ಗುಂಪು ರೆಡಿ ಇರುತ್ತೆ. ಇದು ಸೃಷ್ಟಿ ನಿಯಮ. ನಾವು ತಿಳ್ಕೊಳ್ತೀವಿ ನಾವು ಇನ್ನೊಬ್ಬರನ್ನು ಹಿಂಸೆ ಮಾಡ್ತಿಲ್ಲ, ನಾವು ಅವರ ಕನ್ಸರ್ನ್ ಅಂತ. ಇನ್ನೊಬ್ಬರ ಇಚ್ಛೆ ಇಲ್ಲದೆ ಅವರಿಗೆ ಐಡಿಯಾ ಕೊಡ್ಲಿಕ್ಕೆ ಹೋಗೋದು ದೊಡ್ಡ ಹಿಂಸೆ. ಅದನ್ನೇ ಕೃಷ್ಣ ಕೊನೆಗೆ ಭಗವದ್ಗೀತೆ ಕೊನೆಯ ಶ್ಲೋಕ ಹೇಳ್ದ, ಯಥಾ ಇಚ್ಛಸಿ ತಥಾ ಕುರು. ಜ್ಞಾನದ ತುದಿ ಕೃಷ್ಣ. ಅವನ ಆಚೆ ಜ್ಞಾನ ಇಲ್ಲ. ಮತ್ತೆ ಅವನೇ ಹೇಳ್ದ, ನೋಡು ಅರ್ಜುನ, ನನಗೇನು ಗೊತ್ತಿದೆ ಅದನ್ನು ಹೇಳಿದ್ದೀನಿ. ಹಾಗಂಥೇಳಿ ಅದು ಪರಮ ಸತ್ಯ ಅಂತ ನೀನು ಭಾವಿಸೋದು ಬೇಡ. ನಿಜವಾಗ್ಲೂ ಅದು ಪರಮ ಸತ್ಯ. ನೋಡಿ, ಜ್ಞಾನಿಗಳೆಲ್ಲ ಈಗೋ ಇರೋದಿಲ್ಲ. ನಾನು ಹೇಳಿದ್ದು ನೀನು ಮಾಡಲೇಬೇಕು. ನಿನಗೇನು ಅನಿಸುತ್ತೆ ನೀನು ಮಾಡು. ಇಟ್ ಈಸ್ ನಾಟ್ ಇಂಪೋಸಿಷನ್. ಥಿಂಕ್ ಮಾಡಿ. ನಮ್ಮ ಭಾಷೆಯಲ್ಲಿ ಹೇಳಿದರೆ ಥಿಂಕ್ ಆ್ಯಂಡ್ ವಾಕ್. ಅದರ್ವೈಸ್ ಸ್ಪಾರ್ಕ್ ವೆಲ್ಕಮ್ಸ್. ಅದೇ ಕ್ರೋಧ ಅಲ್ವಾ? ಈಗ ಪ್ರಶ್ನೆಗಳಿಗೆ ಉತ್ತರ ಒಂದು ಅಂದಾಜಿಗೆ ಕೊಟ್ಟಿದ್ದೀನಿ.
ಇದನ್ನು ಮನುಷ್ಯರು ಅಂತ ಭಾವಿಸಿ, ಅಲ್ಲ ಅಂದ್ರೆ ಅಲ್ಲ, ನೀವೀಗ ಒಳ್ಳೆಯವರು ಅಂತ ಭಾವಿಸಿ ಅಂತ ಹೇಳೋದು ಫಸ್ಟ್. ಒಳ್ಳೆಯವ್ರು ಆಗದೇ ಇದ್ರೂ ತೊಂದರೆ ಇಲ್ಲ, ಫಸ್ಟ್ ಭಾವಿಸಿ. ಭಾವನೆ ಶುದ್ಧಿ ಆಗ್ತದೆ ಅದ್ರೆ. ಇದರೊಳಗೆ ನಾನು ಹೇಳಿದೆ ಪಂಚೇಂದ್ರಿಯಗಳು ಈ ಅಂತ ಬರಿತೀವಿ, ಕರ್ಮೇಂದ್ರಿಯಗಳು, 5 ಪ್ರಾಣ, ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು, ಜೀವ. ಇದಿಷ್ಟು ನಮ್ಮ ಒಳಗೆ ಕೂತು ಕುಣಿಸ್ತಾ ಇದೆ. ಇದು ಪಂಚಪ್ರಾಣ, ಪಾನ ಅಪಾನ ವ್ಯಾನ ಸಮಾನ ಉದಾನ. ಆಯ್ತಾ? ಅದನ್ನು ಹೇಳ್ತೀನಿ ಎಲ್ಲೆಲ್ಲಿ ಉಂಟು ಅಂತ. ಸಮಾನ ಅಗ್ನಿ ಇಲ್ಲಿದೆ, ಪ್ರಾಣ ಪೂರ್ತಿ ಇದ್ದಾನೆ, ಮುಖ್ಯ ಪ್ರಾಣ, ಅಂಗುಷ್ಟದಿಂದ ನೆತ್ತಿವರೆ. ಮೆಡಿಕಲಿ ಹೇಳಬೇಕಾದ್ರೆ ಹೆಬ್ಬೆಟ್ಟು ಕಟ್ಟಾದರೆ ಬ್ಲೀಡಿಂಗ್ ತಕ್ಷಣ ನಿಲ್ಲಲ್ಲ. ಇಷ್ಟು ಪ್ರಾಣ ಬಿಟ್ಟಿನ 10 ಉಂಟು, 10 ಪ್ರಾಣ ಒಟ್ಟು. ಅದರಲ್ಲಿ ಕೊನೆ ಪ್ರಾಣ ಇದೆ ಧನಂಜಯ. ಸತ್ತೆಣದಲ್ಲಿ 5ನೇ ದಿನದ ತನಕನೂ ಈ ಭಾಗದಲ್ಲಿ ಇರುತ್ತದು. ಯೋಗಿಗಳಿಗೆ ಸುಮಾರು ಜನ ಟಿ ವಿಲೆಲ್ಲ ಬರ್ತಾರೆ, ಪ್ರಾಣಿಕ್ ಹೀಲಿಂಗ್ ಮಾಡಿ ಎಬ್ಬಿಸ್ತಾರೆ. ಧನಂಜಯನನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಗೊತ್ತಿದ್ದವನಿಗೆ ಸತ್ತೆಣವನ್ನು 5ನೇ ದಿನ 5ನೇ ಪ್ರಾಣ ಹೋಗಬೇಕು. ಸತ್ತವನು ಬೇಗ ಸಾಯಲ್ಲ ನೋಡಿ. ಬೇಕಾದ್ರೆ ಸತ್ತು ಹೋದವಾಗ ಒಂದು ಮೈನ್ ಪ್ರಾಣ ಹೋದರೆ ಇನ್ನು ಉಳಿದು ನಿಧಾನ ಹೋಗ್ತಾ ಇರುತ್ತೆ. ಆವಾಗ ಆ ಮುಖದ ಕಳೆ ಕಮ್ಮಿ ಆಗ್ತಿರುತ್ತೆ, ಪೂರ್ತಿ ಹೋದಾಗ ಕಪ್ಪಾಗಿರುತ್ತೆ ಆ ಮುಖ. ಇಷ್ಟೇ ಅಂದರೆ ಉತ್ತರ. ಹೆಣ ಯಾಕೆ ಕಪ್ಪಾಗುತ್ತೆ ಮೆಡಿಕಲಿ ಹೇಳ್ತಿರೋದು. ಆ 5ನೇ ಪ್ರಾಣವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕಾಗ್ತದೆ. ಇಲ್ಲಿ ಅರುಣ ಕೇಳಿದ ಪ್ರಶ್ನೆ, ಹೊರಗಡೆ ನಡೀತಿರೋ ಯುದ್ಧಕ್ಕಿಂತ ಒಳಗಡೆ ನಡೀತಿರೋ ಯುದ್ಧನ ಸರಿ ಮಾಡ್ಕೊಳ್ಳೋವರೆಗೂ ಏನೂ ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಯಾವ್ದ್ರ ನಡುವೆ ಯುದ್ಧ ನಡೀತಾ ಇದೆ? ಇಂಡಿಯಾ ಪಾಕಿಸ್ತಾನ ಎಲ್ಲಿದೆ ಅಂತ. ಇಂಡಿಯಾ ಅನ್ನೋದನ್ನು ಬುದ್ಧಿ ಅನ್ಕೊಳ್ಳುವ, ಐ ಅಂತ ಹಾಕಿದೆ. ಯಾಕೆ? ಇಂಡಿಯಾ ಧರ್ಮವನ್ನು ಮೀರಲಿಲ್ಲ, ಪಾಕಿಸ್ತಾನ ಮೀರಿತ್ತು. ಮೀರಿದ ಫಲ ಈಗ ಅನುಭವಿಸ್ತಿದೆ. ಯಾಕೆ? ಇಂಡಿಯಾದವರು ಕೊಟ್ಟ ಮಾತಿಗೆ ತಪ್ಪಲಿಲ್ಲ, ಪಾಕಿಸ್ತಾನದವರು ತಪ್ಪಿತ್ತು. ಎಥಿಕ್ಸಿನ ಬಲ ಏನು ಅಂತ ಹೇಳಲಿಕ್ಕೆ ಹೇಳಿದೆ. ಇದನ್ನು ಪಿ ಅಂತ ಅಂದ್ಕೊಡಿ. ಇದು ಮನಸ್ಸು. ಇದೆರಡರದ್ದೇ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಸಹಾಯಕ ಬೆಟಾಲಿಯನ್ ಎಷ್ಟು ಜನ? ಇದನ್ನು ಸಡನ್ ನಿಲ್ಲಿಸ್ತೀಯಾ? ಇಲ್ಲಿಂದ ಶುರು ಮಾಡಬೇಕು. ಇದಿಷ್ಟು ಅರ್ಥ ಆಯ್ತಾ? ಇದರಲ್ಲಿ ಡೌಟ್ ಇದ್ರೆ ಕೇಳಬಹುದು. ಯುದ್ಧ ಯಾವುದು ಅಂತ ಅರುಣನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀವಿ. ಬುದ್ಧಿ ಈಸ್ ಎ ಕಲೆಕ್ಟಿವ್ ಆ್ಯಂಡ್ ಸೆಲೆಕ್ಟಿವ್ ಡಾಟಾ. ಮನಸ್ಸು ಕಲೆಕ್ಟಿವ್ ಡಾಟಾ. ಕಲೆಕ್ಷನ್ ಇದೆ, ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ನಿಮ್ಮೊಳಗೆ ಆಸೆಗಳುಂಟು, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಆಯ್ಕೆ ನಿಮ್ಮ ಹತ್ರ ಇಲ್ಲ. ಅದು ಮನಸ್ಸು ಅಲ್ವಾ? ಒಬ್ಬ 1 ರೌಂಡ್ ತಿಂಡಿ ತಿಂದಿರ್ತಾನೆ. ಒಂದು ಎಕ್ಸಾಂಪಲ್ ಕೊಡೋದು, 1 ರೌಂಡ್ ತಿಂದ, ಇಷ್ಟ ಆಗಿದ್ದೇ ತಿಂದ, ಪೂರಿಯೋ ಏನೋ ತಿಂದ, ಅವನಿಗೆ ಇಷ್ಟ ಆಗಿದೆ. ಅವನು ತಿಂದು ಬಂದ, ಇನ್ನೇನು ಅರ್ಧ ಗಂಟೆ ಆಗಿದೆ ತಿಂದು. ಮೆಡಿಕಲಿ ನಮ್ಮ ಶರೀರವನ್ನು ನೋಡಿದರೆ ನಮ್ಮ ಬಾಡಿಲಿ ಹಸಿವಿನ ಫೀಲ್ ಆಗೋದು ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ, HCl ಇಂದ. ಅದು ಎಲ್ಲಿರುತ್ತೆ? ಇಲ್ಲಿರುತ್ತೆ. ಸಂಸ್ಕೃತಲ್ಲಿ ಅದಕ್ಕೆ ಸಮಾನ ಅಗ್ನಿ ಅಂತೀವಿ. ಆಯಿತಾ? ಎಸ್ ಅಂತ ಹಾಕಿದೆ. ಸಮಾನ ಅಗ್ನಿ, ಸೆಕೆಂಡ್ ಬ್ರೈನ್ ಆಫ್ ಬಾಡಿ. ಮೊದಲು ಇದು ಕೆಡುತ್ತೆ, ಮಿಕ್ಸಿ ಹೀಟ್ ಆಗುತ್ತೆ ತುಂಬ ಪ್ರೆಷರ್ ಹಾಕಿದರೆ. ಎಕ್ಸಾಂಪಲ್ ಕೊಡ್ತೀನಿ. ಈಗ 1 kg ಮಿಕ್ಸಿ ಅಂಗಡಿಯವನು ಹೇಳಿದ್ದಾನೆ, 1 kg ಅಕ್ಕ ಇದ್ರ ಮೇಲೆ ಹಾಕಬೇಡ, ನೀ 3 kg ಹಾಕಿದಿ. ಏನಾಗುತ್ತೆ? ಫಸ್ಟು ಶಬ್ದ ಬರುತ್ತೆ, ಹೀಗೆ ಬರಬೇಕು. ಇದೇ ಆಧ್ಯಾತ್ಮ, ಅಕ್ಷರ ಬ್ರಹ್ಮ ಅಂತೀವಿದೆ. ನಾನು ಇವರಿಗೆಲ್ಲ ಹೇಳ್ತೀನಿ, ಗಡಿಬಿಡಿಯದ್ದು ದಾರಿ ಅಲ್ಲ ಇದು. ತನ್ನನ್ನು ತಾನು ಅಗ್ನಿಯಲ್ಲಿ ಸುಟ್ಕೊಳ್ಳೋ ದಾರಿ, ಅದು ಜ್ಞಾನಾಗ್ನಿ. ಜ್ಞಾನಾಗ್ನಿ ದಹತಿ ಕರ್ಮಾಣಿ. ಗಡಿಬಿಡಿಯಲ್ಲಿ ಇದು ಸಿಗುವುದೂ ಇಲ್ಲ. ನಾವು ತಿಳ್ಕೊಳ್ಬೋದು, ಈ ಕೋರ್ಸ್ ಮಾಡಿದರೆ ನಾಲೆಡ್ಜ್ ಬರುತ್ತೆ. ಅದು ದೂರ ನಿನ್ನನ್ನು ನೀನು ಶೋಧನೆ ಮಾಡೋದೇ ನಾಲೆಡ್ಜ್, ಸಾಧನೆ ಅಲ್ಲ ಇದು. ಡಿಸೆಕ್ಟ್ ಯುವರ್ ಸೆಲ್ಫ್, ದ ಲೈಟ್ ಈಸ್ ಇನ್ಸೈಡ್. ಡಿಸೆಕ್ಟ್ ಯುವರ್ ಸೆಲ್ಫ್. ಸನ್ಯಾಸದ ಪಾಠ ಅಲ್ಲ, ಅದು ಬೇರೆ ಇದೆ.
ಅದು ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನಶು. ಚಂದ್ರಶೇಖರ ಭಾರತಿಗಳ ಬಗ್ಗೆ ಅದಕ್ಕೊಂದಿನ ಅದಕ್ಕೆ ಒಂದು ಕ್ಲಾಸ್ ಇಡ್ತಿ. ಯಾಕೆ ಎಲ್ಲದನ್ನು ಅದಕ್ಕೆ ಇವತ್ತು ಹೇಳಿದ್ವಿ, ಅವರ ಕಂಟೆಂಟ್ ಇಸ್ ಸ್ಟ್ರೆಸ್ ಅಷ್ಟೆ. ಯಾಕೆ ಅವನ ಹೆಡ್ಲೈನ್ ಅದನ್ನೇ ಕೊಟ್ಟಿರುವುದನ್ನು. ಶಬ್ದ ಅಲ್ವಾ? ನೆಕ್ಸ್ಟ್ ಬ್ಲೇಡ್ಗೆ ಸ್ವಲ್ಪ ಜಾಸ್ತಿ ಕರೆಕ್ಟ್ ಹೇಳ್ಬೇಕು, ಹೀಗೆ ಬರ್ಬೇಕು. ನೆಕ್ಸ್ಟ್ ಹೀಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ತುಂಬಾ ಹೀಟ್ ಆದ್ರೆ ಮಿಕ್ಸಿ ಆಫ್ ಆಗುತ್ತೆ. ಫಸ್ಟ್ ಏನಾಗುತ್ತೆ? ಶಬ್ದ, ಗಲಾಟೆ ಶುರು. ಸಿಟ್ಟು ಬಂದಾಗ ಹಾರ್ತೀರಲ್ಲ ನೀವೆಲ್ಲ, ಶಬ್ದ ಶುರು. ಬ್ಲೇಡು ಮೆದ್ಲಲ್ಲಿರೋ ನರಗಳು ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಶುರುವಾಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ವಿಪರೀತ ಸ್ಟ್ರೆಸ್ ಮಾಡಿಕೊಂಡಾಗ ಇಲ್ಲಿ ಮುಟ್ಟು ನೋಡಿ ಬಿಸಿ ಇರ್ತದೆ. ಅಗ್ನಿನಾಡಿ ಅಥವಾ ಥರ್ಡ್ ಐ ಅಲ್ಲಿ ಹೀಟ್ ಇರುತ್ತೆ, ಈ ಐಗಳು ಹೀಟ್ ಇರುತ್ತೆ. ಡ್ರೈವರನ್ನು ನೋಡಿ ಬೇಕಾದ್ರೆ ಓವರ್ಲೋಡ್ ಆದಾಗ ಯಾರು ಡ್ರೈವರ್ಸ್ ಇದ್ರೆ ಮನೆಯಲ್ಲಿ ತುಂಬ ಗಾಡಿ ಓಡಿಸೋ ಹುಚ್ಚಿದ್ರೆ, ನಮ್ಮ ಹುಡುಗರಿಗೆಲ್ಲ ಉಂಟು, ಇಲ್ಲಿಂದ ಕೊಲ್ಲೂರಿಂದ ಮತ್ತೆ ಹೊರನಾಡಿಂದ ಇವನ್ ಲೆಕ್ಕ ಬಾಡಿ ಓಡ್ತಾ ಇರೋದು, ಇವನ್ ಮನಸ್ಸು ಶರೀರ ಅದಕ್ಕೆ ಸೇರ್ಕೊಳ್ಬೇಕಲ್ಲ. ಅಕ್ಕಿ ಹಾಕುವಂದಿದ್ದು ಯಾವುದು? ಮನಸ್ಸು. ಅಕ್ಕಿಗೆ ಗೊತ್ತಾ ವಿಜ್ಞಾನಮಯ ಕೋಶ ಎಲ್ಲ ಆಫ್ ಆಗಿದೆ. ಗೊತ್ತಿದ್ರೆ ಅವ ಓದ್ತಿದ್ದ, ಮಿಕ್ಸಿ ಕಂಪನಿಯದೊಂದು ಕೊಟ್ಟಿರ್ತಾರೆ ಕಾರ್ಡ್, ಇದಿಷ್ಟಿಷ್ಟೇ ಹಾಕ್ಲಿಕ್ಕಾಗೋದು. ನಿಮ್ಮ ದೇಹದ ಕೆಪಾಸಿಟಿಯನ್ನು ತಿಳಿದೆ ಅದರ ಮೇಲೆ ವಿಪರೀತ ಪ್ರೆಷರ್ ಹಾಕಿ. ನೆಕ್ಸ್ಟ್ ಕ್ವಶನ್, ಪ್ರೆಷರ್ ಯಾಕೆ ಹಾಕ್ತಿದ್ದೀರಿ ಅದಕ್ಕೆ ಬರ್ತೀವಿ. ಪ್ರೆಷರ್ ಹಾಕಿ ಆ ಪ್ರೆಷರನ್ನು ಬಾಡಿ ಮೈಂಟೈನ್ ಮಾಡಲಿಕ್ಕಾಗದೆ ಬಾಡಿಯಲ್ಲಿರೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಮಾನ ಅಗ್ನಿ ಸಮಾನ ಪ್ರಾಣ ವ್ಯತ್ಯಾಸ ಆಗಿ, ಅದಕ್ಕಿಂತ ಮೊದಲು ಮೆದ್ಲಲ್ಲಿರೋ ಪ್ರಾಣ ವ್ಯತ್ಯಾಸ ಆಗಿ ಇದರ ಎಫೆಕ್ಟ್ ಇಲ್ಲಿ ಹೊಡೆದು pH ವೇರಿ ಆಯಿತು ಅಂದರೆ ಅಡುಗೆ ಮನೆ ಶರೀರದಲ್ಲಿ ಮನೇಲಿ ಹಾಳಾಯಿತು ಅಂತ ಅರ್ಥ. ಡೈಜೆಷನ್ ವ್ಯತ್ಯಾಸ, ಫಸ್ಟ್ ಎಸಿಡಿಟಿ ಇದೆ ಅಂದರೆ ಅವನಿಗೆ ಓವರ್ ಸ್ಟ್ರೆಸ್ ಇದೆ ಅಂತ. ಯಾರಿಗೆಲ್ಲ ಎಸಿಡಿಟಿ ಇದೆ ಇಲ್ಲಿ ಬರಲಿ. ಇದರಲ್ಲೇನು ಮುಜುಗರ ಇಲ್ಲ ನೋಡಿ. ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಬಂದ ಒಬ್ಬ ಮೂರ್ಖ ಅನ್ಕೊಳ್ಳಿ, ದೇವರೆಲ್ಲ ಅನ್ಕೊಳ್ಳೋದು ಬೇಡ. ಇಲ್ಲೊಂದು ಮೂರ್ಖ ನಿಂತಿದ್ದಾನೆ. ಎಷ್ಟು ಜನಕ್ಕಿದೆ ಗ್ಯಾಸ್ಟ್ರಿಕ್? ಓವರ್ ಸ್ಟ್ರೆಸ್ ಇದೆ ಅಂತ ಅರ್ಥ. ತುಂಬ ಏನೇನೋ ಥಿಂಕ್ ಮಾಡ್ತಿದ್ದೀರಿ. ಥಿಂಕ್ ಮಾಡಿದ ತಪ್ಪು ಅಂತಲ್ಲ, ಬ್ಲೂ ಪ್ರಿಂಟ್ ಇಲ್ಲದೆ ಥಿಂಕ್ ಮಾಡ್ತೀರಿ. ತಯಾರಿ ಇಲ್ಲದ ಥಿಂಕಿಂಗು ಓವರ್ ಸ್ಟ್ರೆಸ್ಸಿಗೆ ಕಾರಣ. ಯಾರು ಸ್ಟ್ರೆಸ್ ಹೇಗೆ ಹುಟ್ಟುತ್ತೆ? ಆ ಸ್ಟ್ರೆಸ್ಸಲ್ಲಿ ತಗೊಂಡು ನಿರ್ಧಾರ ಪಕ್ಕ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಭಯ ಉತ್ಪತ್ತಿ ಆಯಿತು. ಅದಕ್ಕೆ ಚಾಕ್ಲೇಟ್ ಡಬ್ಬದ ಕತೆ ಹೇಳಿ. ತಿಂದ ಅಮ್ಮನ ಹತ್ರ ನೇರ ಹೋಗಿ ಕೇಳಿದರೆ ಅದು ಧರ್ಮದ ದಾರಿ. ನಂಗೆ ಚಾಕ್ಲೇಟ್ ಯಾವ ತಾಯಿಯೂ ಹೊಡೆದು ಓಡಿಸಲ್ಲ. ನಂಗೆ ತಿನ್ನಲೇಬೇಕು ಅನ್ನಿಸ್ತಿದೆ, ಆ ಟೆಂಡೆನ್ಸಿ ಕಂಟ್ರೋಲ್ ಆಗ್ತಿಲ್ಲ, ತಿಂದ ಅದನ್ನು. ಇಲ್ಲಿ ಅಮ್ಮ ಯಾರು? ಪ್ರಕೃತಿ ಅಥವಾ ಲಲಿತಾದೇವಿ ಅಂದ್ಕೊಳ್ಳಿ, ಒಂದು ರೂಪ ಕೊಡುವ ಅವಳಿಗೆ. ಅವಳ ಹತ್ರ ಹೋಗಿ ಕೇಳಿದ್ವಿ, ಅಮ್ಮ ನನಗೆ ಹೀಗಿದೆ, ನಾನೊಬ್ಬ ರೋಗಿ. ಯಾಕೆ ರೋಗಿ ಆದೆ? ಭೋಗಿಯಿಂದ ರೋಗಿ ಆದೆ. ಹಿಂದೆ ನಾನು ಯೋಗಿ, ಜ್ಞಾನ ಇದ್ದವನಿಗೆ ಅದು ಜ್ಞಾಪಕ ಇರುತ್ತೆ. ಯೋಗಿ ಆದವನು ಆ ಯೋಗ್ಯತೆಯನ್ನು ಕಳ್ಕೊಂಡು ಭೋಗಿ ಆದೆ. ಯಾವುದರಿಂದ ಆದೆ? ಸಂಕಲ್ಪ ಪ್ರಭವನ್ ಕಾಮಃ. ಸಂಕಲ್ಪ ಮಾಡಿದೆ, ನಾನು ಮೇಲಿನ ಲೋಕದಲ್ಲಿ ತೆಪ್ಪಗೆ ಕೂತಿದ್ದೆ, ಎಲ್ಲ ಮೇಲಿದ್ದವರೇ, ಇವರ್ ಆಲ್. ನೋಡಿ, ನಿಮ್ಮ ಮೂಲ ಬಾಡಿ ಯಾವುದಪ್ಪ? ಅದನ್ನು ಒಂದು ಹೇಳೇ ಬಿಡುತ್ತೆ. ನಿಮ್ಮ ಮೂಲ ಸ್ವರೂಪ ಯಾವುದು? ಭಗವಂತರ ಸ್ವರೂಪವೇ, ಬೇರೆ ಏನಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರ. ಎಲ್ಲರೂ 2 ಶ್ಲೋಕವನ್ನು ತಗೊಂಡು ಹೇಳ್ತೀನಿ. ಚೈತನ್ಯ ರೂಪಿಯಾಗಿ ನೀನು ಇಲ್ಲಿದ್ದಿ, ಇಷ್ಟೇ ಇದ್ದೀನಿ, ಈ ಥರ ಬೆಳಕಿನ ಥರ, ಬೆಳಕಿನ ಶರೀರ ಅಂತ ಅಜ್ಜ ಇದನ್ನು ಉಪಯೋಗಿಸ್ತಿದ್ರೆ ಈ ಶಬ್ದ. ನೀವು ಬೇಕಾದ್ರೆ ಮಾನಸ ಸರೋವರದಲ್ಲಿ ನೋಡ್ಬೋದು. ಸುಮಾರು ಜನ ಹೇಳ್ತಾರೆ, ಸಿದ್ಧರ ಬೆಟ್ಟದಲ್ಲಿ ಹೇಳ್ತಾರೆ. ನಮ್ಮ ಹಳ್ಳಿಯಲ್ಲಿ ಅದರ ಅನುಭವ ಆಗಿತ್ತು. ಅರುಣನಿಗೆ ಅವನ ಫ್ರೆಂಡಿಗೆ ನಾವು ರಾಜರಾಜೇಶ್ವರಿ ದೇವಸ್ಥಾನದ ಮೇಲೆ ಅಮ್ಮನವರ ಶರೀರವನ್ನು ತೋರಿಸಿತ್ತು. ಏನು ಬೆಳಗ್ಗೆ 3 ಗಂಟೆಯಲ್ಲಿ, ಎಷ್ಟೊತ್ತು? 4:45, ಸಂಜೆ 4:45. ಎಷ್ಟು ದೊಡ್ಡ ಬೆಳಕಿನ ಪುಂಜ ಬಂದು ಹೋಯ್ತು. ಅದು ಅವನ ಅನುಭವಕ್ಕೆ ಬಿಟ್ಟಿದ್ದು, ನಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಒಪ್ಬೇಕಂತಿಲ್ಲ, ನೋಡ್ತೀಯಾ ಕೇಳಿದೆ ಅಷ್ಟೆ.
ನೋಡುವವರಿಗೆ ಆಪ್ಷನ್ ಇದೆ. ನೋಡಿ, ನಾವು ಸಾಧನೆ ಮಾಡೋದಲ್ಲ, ಭಗವಂತನಿಗೆ ನಮಗೆ ಅನ್ನಿಸ್ಬೇಕು ಇಂಥದ್ದು ಕೊಡಬೇಕು ಅವನಿಗೆ ಅಲ್ವಾ. ಈ ಪ್ರಕೃತಿ ಅನ್ನೋದೊಂದು ಮಾಲ್, ಅದರೊಳಗೆಲ್ಲ ಐಟಮ್ ಇದೆ. ಒಂದು ಓನರಿಗೆ ಅನ್ನಿಸ್ಬೇಕು, ನಾರಾಯಣನಿಗೆ, ಇಲ್ಲ ಅವನ ಹೆಂಡತಿ ಇದ್ದಾಳೆ ಮಹಾಲಕ್ಷ್ಮಿ, ಅವಳಿಗೆ ಅನ್ನಿಸ್ಬೇಕು, ಅವಳು ಮಾಲ್ ಮ್ಯಾನೇಜ್ ಮಾಡವಳು. ಅವಳಿಗೆ ಮನ್ಸಾದ್ರೆ ಯಾರೋ ಬರ್ತಾರೆ ಸಕ್ಕರೆ ಬೇಕು ಅಂತ, ಎದುರುಗಡೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂದ್ಕೊಳ್ಳಿ, ಒಂದು ಮನೆ ಇದೆ, ಅಲ್ಲಿ ಮನೆ ಒಂದೊಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ, ಮನೆಯೊಳಗೆ ಆ ಮನೆ ಗೃಹಿಣಿ ಇದ್ದಾಳೆ. ಈ ಹುಡುಗರಿಗೆ ಆಸೆ ಆಯ್ತು ಏನಾದ್ರು ತಿನ್ಬೇಕು, ಬಿಸಿಲು, ಇವ್ರ ಮನೆ ದೂರ ಇದೆ, ಮನೆ ಬಾಗಿಲ ಹತ್ರ ಸುಮಾರು ಸಲ ಓಡಾಡ್ತಾರೆ. ಆ ತಾಯಿಗೆ ಆ ಟೆಂಡೆನ್ಸಿ ಅರ್ಥ ಆಗಿ ಆ ಮನೆ ಗೃಹಿಣಿ ಐಸ್ ಕ್ರೀಮೋ ಚಾಕ್ಲೇಟೋ ಮಕ್ಕಳಿಗೆ, ಸಿಟಿಯಲ್ಲಿ ಅದೆಲ್ಲ ಮರ್ತೋಗಿದೆ, ಸ್ವಂತ ಮಕ್ಕಳಿಗೆ ಕೊಡೋರ ಗತಿ ಇಲ್ಲ, ನಮ್ಮ ಹಳ್ಳಿ ಕತೆ ಹೇಳ್ತಾ ಇರೋದು. ಅವಾಗ ಹುಡುಗರಿಗೆ ಏನಾದ್ರು ಇರಲಿ, ನಮ್ಮಲ್ಲಿ ಉಂಟು ಅಭ್ಯಾಸ, ಏನಾದ್ರು ಹಲಸಿನ ಹಣ್ಣು ಸೀಸನಲ್ಲಿ ತಿಂಡಿ ಮಾಡಿದರೆ ಹಂಚ್ತಾರೆ. ನಮ್ಮ ಮಕ್ಕಳೇ ತಿನ್ನಬೇಕು ಅಂತಿಲ್ಲ, ಇದು ಹಳ್ಳಿಗೂ ಸಿಟಿಗಿರೋ ಮೆಚ್ಯೂರಿಟಿ. ನಮ್ಮ ಸಿಟಿಗಳಲ್ಲಿ ನಾನು ಮಾತ್ರ ತಿನ್ನಬೇಕು ಅಂತ ಅವಾಗ ಫ್ರಿಡ್ಜಲ್ಲಿ ಕದ್ದಿಟ್ಟಿರ್ತಾನೆ, ಸ್ವಲ್ಪ ದಿನಕ್ಕೆ ಅದು ದುರಂದರ ಥರ ಗಡ್ಡ ಬೆಳೀತದೆ ಅದ್ರ ಮೇಲೆ, ಫಂಗಸ್, ಅದಂತ ಹೊರಗಿಡ್ತೀವಿ. ಇದು ನಮ್ಮ ನೀಚ ಬುದ್ಧಿಯನ್ನ ತೋರಿಸ್ಕೊಡುತ್ತೆ. ಯಾರಿಗೆಲ್ಲ ಈ ಬುದ್ಧಿ ಇದೆ, ನಿಮ್ಮ ತ್ರಿಕರಣದಲ್ಲಿ ಬುದ್ಧಿ ಹಾಳಾಗಿದೆ, ಮನಸ್ಸು ಹಾಳಾಗಿದೆ ಅಂತ ಬರ್ಕೊಳ್ಳಿ. ಅದರ ನೆಕ್ಸ್ಟ್ ಇಂಪ್ಯಾಕ್ಟ್ ಶರೀರ ಸ್ವಲ್ಪ ದಿನದಲ್ಲಿ ಹಾಳಾಗ್ತದೆ. ಇಲ್ಲಿರೋ ಹೊಟ್ಟೆ ಕಿಚ್ಚು, ಕಿಚ್ಚು ಅಂದರೆ ಬೆಂಕಿ, ಮನದ ಕಿಚ್ಚು, ಮನಸ್ಸಿಂದ ಈ ಕಿಚ್ಚು ಉತ್ಪತ್ತಿ ಆಯ್ತು. ಏನು ಮಾಡುತ್ತೆ, ಮನೆಯನ್ನು ಸುಡ್ತದೆ, ಮನೆಯನ್ನು ಸುಡುತ್ತೆ. ಈ ಮನೆಯನ್ನೇ ಫಸ್ಟ್ ಸುಡೋದು. ಯಾರಿಗೆಲ್ಲ ಸಿಟ್ಟಿದೆ, ನಾನು ನಮ್ಮ ಆಶ್ರಮದಲ್ಲೇ ನೋಡಿದ್ದೀನಿ, ಅವರಿಗೆಲ್ಲ ಬ್ರೈನ್ ಸ್ಟ್ರೋಕು, ಕ್ಯಾನ್ಸರ್, ಹೆಸರು ಬೇಡ, ಇವ್ರು ತಿಳ್ಕೊಂಡಿದ್ದು ಅದು ಪಕ್ಕದವರಿಗೇನೋ ಮಾಡುತ್ತೆ ಅಂತ. ಲಿಸ್ಟ್ ಉಂಟು. ದೇವರು ಕೊಟ್ಟ ಶಾಪ ಅಲ್ಲ, ಅದು ಸ್ವಯಂ ತಂದ್ಕೊಂಡು. ಹಾಗಾಗಿ ಕಾಯ, ವಾಚ, ಮನಸ, ಈ ಮೂರು ಇಂಟರ್ ಕನೆಕ್ಟೆಡ್. ಕಾಯ ಶರೀರ, ಒಳ್ಳೆ ಆಹಾರ ತಿನ್ನು, ವಾಕ್ ಶುದ್ಧಿ ಇಟ್ಕೋ, ಕೆಟ್ಟದ್ದನ್ನು ಇನ್ನೊಬ್ರಿಗೆ ಕೆಟ್ಟದ್ದು ಅಂದರೆ ಹರ್ಟ್ ಮಾಡೋ ಮಾತುಗಳನ್ನು ಆದಷ್ಟು ಕಮ್ಮಿ ಮಾಡು. ಒಂದೇ ದಿನಕ್ಕೆ ಬುದ್ಧಾಗ್ಲಿಕ್ಕೆ ಸಾಧ್ಯ, ಅವಾಯ್ಡ್ ಮಾಡ್ತಾ ಹೋಗು. ಅಲ್ಲ ಗುರುಜಿ ನಮಗೆ ಆಗದಿದ್ದವ್ರು ಎದುರುಗಡೆ ಬಂದ್ರೆ ಅಂತ ಯಾರು ಹೇಳಿಲ್ಲ ಆ ಪ್ರಶ್ನೆ. ಅವಾಯ್ಡ್ ಮಾಡಷ್ಟೇ. ನಿಮಗೆ ಇಷ್ಟ ಇಲ್ಲದ ಚಾನೆಲ್ ನೋಡಲ್ಲ, ನೀವು ನೋಡ್ತೀರ ಅಲ್ವಾ? ಇಷ್ಟವಾಗಿದ್ದನ್ನೇ ನೋಡ್ತೀವಿ. ಅವನೊಬ್ಬ ಕೇಳ್ದ, ದುಃಖವೇ ಯಾಕ ಜ್ಞಾಪಕ ಆಗುತ್ತೆ. ನೋಡು, ಭಗವಂತನನ್ನ ಇನ್ವಾಲ್ವ್ಡ್ ಪ್ರೇಯರ್ ಯಾವಾಗ ಮಾಡ್ತೀವಿ ನಾವು? ದುಃಖ ಬಂದಾಗ ಬೈತೀವಿ ಅವನಿಗೆ, ಅವಾಗ ಅವನು ಕೇಳಿಸ್ಕೊಳ್ತಾನೆ. ನೀವು ಖುಷಿಲಿ ಮಾಡಿದ ಪ್ರೇಯರಲ್ಲಿ ಇಂಟೆನ್ಸಿಟಿ ಅಷ್ಟಿರೋದಿಲ್ಲ, ಅಲ್ಲಿ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ. ಶ್ಲೋಕ ಹೇಳ್ತೀವಿ ಅವನಿಗೆ, ನೀನು ಹಾಗೆಯಪ್ಪ ಪರಂಧಾಮ ಅಚ್ಯುತ, ನೀನು ಚ್ಯುತಿ ಇಲ್ಲದವನು, ನೀನು ಕ್ಲೇಶ ಇಲ್ಲದವನು, ಕೇಶವ ನೀನು. ಕೇಶವ ಅಂದರೆ ಅರ್ಥ ಏನು? ಕ್ಲೇಶ ಇಲ್ಲದವನು, ಭಯ ಭ್ರಮೆ ಆಸೆ ಅದೆಲ್ಲ ಮೀರಿ ಬೆಳಕಾಗಿರೋನು ನೀನು. ಚ್ಯುತಿ ಅಂದರೆ ನಿನ್ನಲ್ಲಿ ದೋಷವೇ ಇಲ್ಲ, ಅಚ್ಯುತ. ಹೇಳ್ತೀವಲ್ಲ, ಅಚ್ಯುತಾಯ ಗೋವಿಂದಾಯ ಕೇಶವಾಯ ಮಾಧವಾಯ. ಅರ್ಥ ಗೊತ್ತಿರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಲ್ಲ. ಹೇಳಿದ್ರೆ ಏನಾಗುತ್ತೆ? ಅಕ್ಷರ ಬ್ರಹ್ಮ ಹೇಳಿದ್ರೆ ಏನೋ ಒಂದು ಆಗ್ಬೇಕಲ್ಲೇ. ಗಾಯತ್ರಿ ಜಪ ಹೇಳಿದ್ರೆ ಏನಾಯ್ತು? 24 ಅಕ್ಷರ ಇದೆ ಅದರಲ್ಲಿ, 24 ಅಕ್ಷರ ಇದೆ, 24 ನಾಡಿ ಇದೆ. ಅದು ಇನ್ನೊಂದು ಕ್ಲಾಸ್. ನನಗೆ ಎಲ್ಲ ಕಂಟೆಂಟ್ ಒಂದೇ ದಿನ ಕೊಡಿ ಅಂದರೆ ನಾನು ಅಡ್ಡ ಬೀಳ್ತೀನಿ. ಮತ್ತು ನಾವು ಹೇಳಬೇಕು ಕ್ಲೇಶನಾಶ. ಒಂದೊಂದು ಕಂಟೆಂಟ್ ಒಂದೊಂದು ದಿನ 24 ಅಕ್ಷರ ಇದೆ, ಹೆಡ್ಲೈನ್ ಹೇಳಿರ್ತೀವಿ. ಅದನ್ನು ನೀವು ಹೇಳೋದ್ರಿಂದ ನಿಮ್ಮ ದೇಹದಲ್ಲಿ 74 ಲಕ್ಷ ನಾಡಿ ಇದೆ. ಆ 74 ಲಕ್ಷ ನಾಡಿಯನ್ನು ಕನೆಕ್ಟ್ ಮಾಡೋ ಹಬ್ ಅಂತೀವಲ್ಲ, ಜಂಕ್ಷನ್, ಅದು 24 ಉಂಟು. ಅದನ್ನು ನಾನು ಇನ್ನೊಂದು ಬಾಡಿಯ ಡಯಾಗ್ರಾಮ್ ಬೇಕು, ಅಲ್ಲಿ ಹೇಳ್ತೀನಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿ ಆ ಪಾಯಿಂಟ್ಗಳನ್ನು ಅದು ಆ್ಯಕ್ಟಿವೇಟ್ ಮಾಡ್ತದೆ. ಯಾವುದು ಆ್ಯಕ್ಟಿವೇಟ್ ಮಾಡಿದ್ದು? ಆನಂದಮಯ ಕೋಶ ಆ್ಯಕ್ಟಿವೇಟ್ ಆಯಿತು. ಯಾವುದು ನಿಮ್ಮ ದೇಹದ ತಾಯಿ ಬೇರಿತ್ತು. ಒಂದು ಗಿಡ ಸಾಯಿಸ್ಬೇಕಾದ್ರೆ ಏನು ಮಾಡಬೇಕು? ತಾಯಿ ಬೇರೆ ಕಟ್ ಮಾಡಬೇಕು, ಸೈಡ್ ಬೇರೆ ಕಟ್ ಮಾಡಿದರೆ ಹಂಗಲ್ಲ. ತಾಯಿ ಬೇರಿತ್ತು, ಆ ಬೇರೆ ಆ್ಯಕ್ಟಿವೇಟ್ ಆಯಿತು.
ಅದು ಆಕ್ಟಿವೇಟ್ ಆದರೆ ಗಿಡ ಚಿಗುರುತ್ತೆ. ಅಲ್ಲಿ ಆನಂದಮಯ ವಿಜ್ಞಾನಮಯ, ಯಾಕೆ ಅಕ್ಷರ ಬರುವುದಲ್ಲಿ ವಿಜ್ಞಾನ ಎರಡೂ ಆಕ್ಟಿವೇಟ್ ಆಯಿತು. ಮತ್ತೆ ಗಾಯತ್ರಿ ಮೆದುಳನ ನರಗಳಿರುತ್ತೆ, ಹಿಂಗೆ ಹಿಂಗೆ ಮಡಚಿರುತ್ತೆ. ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಅಂತೀರಿ, ಏನಾಗುತ್ತೆ? ಓಪನ್ ಆಗ್ತದೆ. ಧೂಳು ತುಂಬಿದೆ ಅಂತ ಇಟ್ಕೋ ಇದ್ರೊಳಗೆ ಅಲ್ವಾ, ಧೂಳು ಈಚೆಯಿಂದ ಪಾಸ್ ಆಗ್ತದೆ, ಇದು ಓಪನ್ ಇದ್ರೆ. ಈ ನರಗಳಲ್ಲಿ ಹೀಗೆ ಸ್ಟ್ರೆಸ್ಸಿಂದ ಹಿಂಗೆ ಗಂಟಾಗ್ತಿರುತ್ತೆ, ಅದೇ ಡಕ್ಟ್. ಅಲ್ಲಿ ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಇಡೀ ಬಾಡಿಗೆ ಹನುಮಂತ ಪ್ರಾಣದೇವರು ನೆತ್ತಿಯಿಂದ ಇಲ್ಲಿಗೆ ಹರಿತಿರ್ತಾರೆ. ಇದು ಅಗ್ನಿ ಇರೋ ಜಾಗ. ಅಗ್ನಿಗೊಂದಿಷ್ಟು ಜಾಗಗಳಿದೆ. ಇಲ್ಲಿ ಕಾಮಾಂಗ, ಬುಧದ್ವಾರ, ಅಲ್ಲೆಲ್ಲ ಪ್ರಾಣಶಕ್ತಿಗಳಿರುತ್ತೆ. ಹಾಗಾಗಿ ಆ ಪ್ರಾಣಶಕ್ತಿ ವ್ಯತ್ಯಾಸ ಆದಾಗ ಪೈಲ್ಸ್ ಆಗೋದು, ಇಲ್ಲಿ ವ್ಯತ್ಯಾಸ ಆದರೆ ಡಕ್ಟ್ ಆಗೋದು, ಇದೆಲ್ಲ ಕಾಯಿಲೆ ಮೂಲ ಹೇಳಿದ್ದು ನಾನು. ಗಾಯತ್ರಿ ಜಪ ಮೆಡಿಕಲಿ ಹೆಲ್ತ್, ದೇವ್ರ ಮೇಲೆ ನಂಬಿಕೆ ಇಲ್ದವನಿಗೆ ಗಾಯತ್ರಿ ಜಪ ಹೆಲ್ತಿಗಂತೂ ಹೆಲ್ಪ್ ಆಗ್ತದೆ. ಬೇಕಾದ್ರೆ ಇದು ಯೂಸ್ ಮಾಡಿ. ಯಾಕದನ್ನು ಹೇಳಿಸ್ತೀನಿ. ಇನ್ನೊಂದು ತ್ರಯಂಬಕಮ್ಮೆ ಜಾಮಹಿ ಹೇಳ್ತೀನಿ, ಅದರದ್ದು ರಹಸ್ಯ ಆಮೇಲೆ. ಇದಿಷ್ಟು ಅರ್ಥ ಆಯ್ತಾ? ನಮಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ನಾವು ಮನೇಲಿ ಮಾಡ್ಕೊಳ್ಬೇಕಾದ ಮೆಡಿಸಿನ್ ಒಂದು ಪ್ರಾಣಾಯಾಮ, ಇನ್ನು ಗಾಯತ್ರಿ. ದಿನ ರೆಗ್ಯುಲರ್ 10 ನಿಮಿಷ ಮಾಡಿ. 10 ನಿಮಿಷ ಮಾಡಿ. ಭಾರಿ ಜೋಶಲ್ಲಿ ಎಳೆಯೋದು ಬೇಡ. ನಾವೀಗ ಒಂದು ಹೆಜ್ಜೆ ಹೀಗೆ ಸಪ್ತಪದಿ ತುಳಿತೀವಲ್ಲ, ಒಂದು ಹೆಜ್ಜೆ ಇಡುವ ಜೀವನದಲ್ಲಿ. ಯಾರನ್ನೋ ಹತ್ರ ನಗಾಡ್ಲಿ, ಯಾರೇನ, ನಿಮಗೆ ಸತ್ಯ ಹೇಳಿದ್ದೀನಲ್ಲ, ಕಂಟೆಂಟ್ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೆ ಅದನ್ನು ಒಪ್ಪಿ ಅದನ್ನು ಪ್ರಾಕ್ಟಿಕಾಲಿಟಿಗೆ ತನ್ನಿ. ದೇವರಾಗೋದು ಸೆಕೆಂಡರಿ. ಫಸ್ಟು ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ಸಹಾಯ ಆಗೋ 2 ದಾರಿ ಹೇಳಿಕೊಟ್ಟಿದ್ದೀನಿ. ಒಂದು ಪ್ರಾಣ ಆಯಾಮ ಅಂತ. ಹಾಗಾದ್ರೆ ಈಗ ಒಂದಿಷ್ಟು ಪಾಠ ಮಾಡಿದ್ನಲ್ಲ, ಶತ್ರು ಈಗ ಎಲ್ಲಿದ್ದಾರೆ? ಒಳಗೋ ಹೊರಗೋ? ಇನ್ನು ಹೊರಗಿನ ಶತ್ರುಗಳನ್ನು ಭಾರಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಳಗೆ ಹಂಗಾಮ ನಡೀತುಂಟು. ಹೊರಗಿನ ಸಾರಿಗಮ್ಮಪ್ಪ ಬಿಡಿ, ಒಳಗಿನ ಹಂಗಾಮ ಜೋರು ನಡೀತಾ ಇದೆ. ಆ ಒಳಗಿನ ಹಂಗಾಮದಿಂದ ಯಾಕೆ ಇನ್ನೊಬ್ಳು ಹೇಳಿದ್ಲು, ಬಂದೆ ಆ ಪ್ರಶ್ನೆಗೆ ಬರ್ತೀನಿ. ಈಗ ಯಾರ್ಯಾರ ಪ್ರಶ್ನೆಗೆ ಉತ್ತರ ಸಿಕ್ತು? ಪ್ರಶ್ನೆ ಕೇಳಿದವ್ರಿಗೆ ಒಂದು ಸಿಕ್ತಾ? 2 ಸಿಕ್ತು. ಇನ್ನೊಂದು ಭಯದ ಹುಟ್ಟು ಹೇಳಿದೆ ನಾನು ಅಲ್ವಾ? ಇನ್ನೊಂದು ಈ ಹಂಗಾಮ ಆಗ್ತಿರುವುದು, ಭಯ ಬರೋದು ಮನಸ್ಸಿಗೆ, ಜೀವಾತ್ಮನಿಗಲ್ಲ. ಆಯ್ತಾ? ಜೀವಾತ್ಮ ಯಾವಾಗಲೂ ಲೈಟ್ ಅದು. ತ್ರಿಕರಣದಲ್ಲೂ ಒಂದೇ ಥರ ಇರುತ್ತೆ. ಬೆಳಕತ್ರ ಹೋಗಿ ನೀವು, ಈಗ ಒಂದು ಬೆಳಕಿದೆ ಇಲ್ಲಿ, ಅದರ ಹತ್ರ ಹೋಗಿ ಒಬ್ಬ ಕೆಟ್ಟವನು ನಿಂತ, ಬೆಳಕು ವ್ಯತ್ಯಾಸ ಆಯ್ತಾ? ಇಲ್ಲ. ಭಾರಿ ಒಳ್ಳೆಯವನು ನಿಂತ, ನಂತರ ಸೆಮಿ ಕ್ರ್ಯಾಕ್ ಒಬ್ಬ ಹೋಗಿ ನಿಂತ, ನೋ ವ್ಯತ್ಯಾಸ. ಭಾರಿ ಸುಂದರಿ ಒಬ್ಬಳು ನಿಂತಳು, ನೋ ವ್ಯತ್ಯಾಸ. ಒಬ್ಬ ನೋಡ್ಲಿಕ್ಕೆ ಆಗಲ್ಲ ಅಂಥವನು ನಿಂತ. ಅದೇ ಶಿವ. ಇದನ್ನೇ ಚಿದಾನಂದ ರೂಪ ಶಿವೋಹಂ. ಈ ಶಂಕರಾಚಾರ್ಯರು ಹೇಳಿದ್ರಲ್ಲ, ನ ಪಾಪ ನ ಪುಣ್ಯ, ನ ಬಂಧ ನ ಮೋಕ್ಷ. ಆ ಬೆಳಕು ಯಾರಿಗಾರು ಬಂಧಿಸ್ಕೊಳ್ತಾ ತನ್ನನ್ನು? ಇಲ್ಲ. ಬೆಳಕು ಲಿಬ್ರೇಟ್ ಆಯ್ತು, ಅದು ಬೆಳಕಷ್ಟೆ. ನೀನು ಬೆಳಕು ಅಂತ ಹೇಳೋ ಜ್ಞಾನವನ್ನ ತಿಳಿದು ಆ ನಿನ್ನೊಳಗಿರೋ ಅಣುರೂಪಿ ಬೆಳಕಿನ ಶರೀರ, ನಿನ್ನದೇ ಶರೀರವನ್ನ ನೀನು ತಿಳಿದ ದಿನ ಅದನ್ನ ರಿಯಲೈಸೇಷನ್. ವೆನ್ ಯು ನೋ ದ ರಿಯಾಲಿಟಿ that reside inside, not outside. When you know the reality, first analyze the reality and ಆಮೇಲೆ ಅದನ್ನು ಪ್ರಾಕ್ಟಿಕಾಲಿಟಿಗೆ ತನ್ನಿ ಆ್ಯಂಡ್ ಸರ್ಚ್ ವೇರ್ ಇಟ್ ರಿಸೈಡ್ಸ್. ಅದನ್ನೇ ನಾನೀಗ ಆ ಚಿತ್ರದಲ್ಲಿ ಬಿಡಿಸಿದ್ದೆ. ಎಡ ಹೃದಯ ಇದ್ದಾಗೆ ಇಲ್ಲೊಂದುಂಟು, ಬ್ರಾಂಕೈಟ್ಸಿನ ಮಧ್ಯೆ ಒಂದು ಸ್ಪೇಸ್ ಇದೆ, ಬೇಕಾದ್ರೆ ಮುಟ್ಟು ನೋಡಿ ಅಲ್ವಾ? ಯಾರಾದ್ರು ಬಾಡಿ ಬಿಲ್ಡರ್ ಇದ್ದೀರಾ? ತೋರಿಸೇ ಬಿಡುತ್ತೆ. ಬರೋಣ, ನೀವು ಸ್ವಲ್ಪ ಧೈರ್ಯಶಾಲಿಯಲ್ಲ. ಟೀ ಶರ್ಟ್ ತೆಗಿ. ಈ ಭಾಗ ಇದೆಯಲ್ಲ, ಎಲ್ಲಿರ್ತದೆ? ಇಲ್ಲಿಂದ ನೀವು ಉಸಿರನ್ನು ತಗೊಳ್ತೀರಿ ಇಡ ಮತ್ತು ಪಿಂಗಳದ ಮೂಲಕ. ಅದು ಇಲ್ಲಿಗೆ ಹೋಗ್ತದೆ, ಇಲ್ಲಿ ತನಕ ನಿಮಗೆ ಫೀಲ್ ಆಗ್ತದೆ. ಇದು ಆದಿ ದೈವಿಕ ಪ್ರಪಂಚ.
ಇಲ್ಲಿಂದ ಇಲ್ಲಿ ಸರಸ್ವತಿ ಇರ್ತಾಳೆ. ಈ ನಾಲಿಗೆ ಓಪನ್ ಮಾಡು, ನಾಲಿಗೆ ತುಂಬ ಮಾಡಬೇಡ, ಖಾಲಿ ಆಗಬೇಡ. ಈ ನಾಲಿಗೆ ರುಚಿ ಗಂಧ ಸ್ಪರ್ಶವನ್ನು ಹಿಡಿಯುತ್ತೆ. ರುಚಿ ಇರುವುದಿಲ್ಲಿ, ಲಡ್ಡುವಲ್ಲ. ಫಸ್ಟ್ ಲಡ್ಡುವಲ್ಲಿ ರುಚಿ ಇದೆ ಅಂತ ತಿಳ್ಕೊಂಡಿದ್ದು ಬಾಹ್ಯಜ್ಞಾನ. ಆಮೇಲೆ ಇವನಿಗೆ ಅರ್ಥ ಆಗುತ್ತೆ ಅದು ನನ್ನ ನಾಲಿಗೆಯಲ್ಲೇ ಇದ್ದಿದ್ದು ರುಚಿ, ಲಡ್ಡುವಲ್ಲ, ನನ್ನ ರಸಗ್ರಂಥಿಲಿರೋದು. ಇದು ಆಧ್ಯಾತ್ಮ. ಫಸ್ಟ್ ಇದ್ದಿದ್ದು ಪ್ರಶ್ನೆ, ಫಸ್ಟ್ ತಿಳ್ಕೊಂಡಿದ್ದು ಭ್ರಮೆ, ಆಮೇಲೆ ಆ ಚಿಂತೆಯಿಂದ ಚಿಂತನೆಗೆ ಬಂತು, ಭ್ರಮೆ ಹೋಯ್ತು, ಕೊನೆಗೆ ಸತ್ಯ ತಿಳಿತು. ಅದಿರೋದು ಇಲ್ಲಿ. ಈ ರಸವನ್ನು ಉತ್ಪತ್ತಿ ಮಾಡೋ ಸಾಫ್ಟ್ವೇರ್ ಯಾವುದೋ ಇರಬೇಕು, ಅದು ಮನಸ್ಸು ಬುದ್ಧಿಗೆ ಸಂಬಂಧಪಡ್ತು. ಇವೆರಡನ್ನೂ ಕಂಟ್ರೋಲ್ ಮಾಡೋದು ಇನ್ಯಾವುದೋ ಒಂದಿರಬೇಕು, ಅದು ಚೈತನ್ಯ. ಅದು ಇಲ್ಲಿರ್ತದೆ, ಈ ಭಾಗದಲ್ಲಿರುತ್ತೆ. ಇದನ್ನು ಬ್ರಹ್ಮಕುಹರ ಅಂತೀವಿ. ಇದನ್ನು ನಾರಾಯಣ ಇದರಲ್ಲಿ ತಿರಿಯ ಗೂರ್ಧ್ವ ಮದಶ್ಯಾಯಿ ಅಲ್ವಾ. ನಮ್ಮ 3 ಕಮಲಗಳುಂಟು ಶರೀರದಲ್ಲಿ. ಒಂದು ಭೋಗ ಕಮಲ, ಜನನಾಂಗ. ಇನ್ನೊಂದು ಯೋಗ ಕಮಲ, ಇಲ್ಲಿ ಸಹಸ್ರಾರ. ಇದು ಜ್ಞಾನ ಕಮಲ. ಹಾಗಾಗಿ ಹೆಣ್ಣಿನ ಸ್ತನದಲ್ಲಿ ಹಾಲು ಬರ್ತದೆ. ಭಗವಂತ ಎಲ್ಲಿರುವುದು? ಕ್ಷೀರಾಬ್ಧಿ ಶಯನ. ಎಲ್ಲದಕ್ಕೂ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಇಲ್ಲಿ ಅವನ ವಾಸ ಅಂಗುಷ್ಠ ಪ್ರಾಣ ಆಗಿದ್ದಾನೆ, ಅಣುವಾಗಿ ಅಲ್ವಾ. ಅಣುವಾಗಿ ನಿಮ್ಮೊಳಗೆ ಪರಮಾತ್ಮ ಇದ್ದಾನೆ. ಆ ಅಣುವನ್ನು ತಿಳಿಲಿಕ್ಕೆ ಅಭ್ಯಾಸಕ್ಕೆ ನಾವು ದೇವತಾ ವಿಗ್ರಹ ಉಪಾಸನೆ ಮಾಡ್ತೀವಿ. ವಿಗ್ರಹದಲ್ಲಿರೋ ಚೈತನ್ಯಕ್ಕೆ ಪ್ರಾಣಶಕ್ತಿಯನ್ನು ಆವಾಹನೆ ಮಾಡಿ ಅದನ್ನು ಆಕ್ಟಿವೇಟ್ ಮಾಡಿ ಅದನ್ನು ಉಪಾಸನೆ ಮಾಡಿ 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 ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ. ಹಾಗಂತ ವಿಗ್ರಹವೇ ಅಧ್ಯಾತ್ಮ ಅಲ್ಲ. ವಿವೇಕದಿಂದ ಗ್ರಹಣ ಮಾಡುವುದು ವಿಗ್ರಹ. ಏನು? ವಿವೇಕದಿಂದ ಗ್ರಹಣ, 2 ಶಬ್ದ ಇದೆ. ಇನ್ನೊಂದು ನಿಗ್ರಹ, ನಿಯಮದಿಂದ ಗ್ರಹಣ ಮಾಡು. ಯಾರೋ ಕೇಳಿದ್ರು ವಿಧಿ ಮತ್ತೆ ವಿಧಾನ. ವಿಧಿ ಯಾವುದು? ಚೈತನ್ಯ. ಇದನ್ನು ತಿಳಿಲಿಕ್ಕಿರೋದು ಯಾವುದು? ವಿಧಾನ. ಅದರಲ್ಲಿ ಸನಾತನ ಧರ್ಮವನ್ನು 6 ಭಾಗ ಮಾಡ್ತೀವಿ. ಶಾಕ್ತ, ಶೈವ, ವೈಷ್ಣವ, ಗಾಣಪತ್ಯ, ಸ್ಕಂದ, ಸೂರ್ಯ. ಅದು ಇನ್ನೊಮ್ಮೆ, ಯಾಕೆ ಸಮಯ ಅಷ್ಟಿಲ್ಲ. ಇದಿಷ್ಟು ಅರ್ಥ ಆಯ್ತಾ? ಪ್ರಾಕ್ಟಿಕಲಿ ಇಟ್ಟಿದ್ದೀನಿ. ಇಲ್ಲಿ ಅಗ್ನಿ ಇರೋ ಜಾಗ. ಈ ನ್ಯಾಚುರೋಪತಿಲಿ ಹೊಕ್ಕಳಿಗೆ ಹರಳೆಣ್ಣೆ ಹಚ್ತಾರೆ. ಯಾರು ಹೋಗಿದ್ದೀರಿ ನೇಚರ್ಗೇರಿಗೆ? ಇಲ್ಲಿ ಹಾಕೋದು. ತುಂಬ ಓವರ್ ಎಸಿಡಿಟಿ, ಸ್ಟ್ರೆಸ್ ಇದ್ದಾಗ ಹರಳೆಣ್ಣೆನ ಗಂಧರ್ವ ತೈಲ ಅಂತೀವಿ. ಅದರ ಎಲೆ ನೋಡಿದ್ದೀರಾ? ದೊಡ್ಡ ಎಲೆ, ಗಂಧರ್ವರ ಕೈ ಥರ. ಅದು ನಮ್ಮನ್ನು ಓವರ್ ಸ್ಟ್ರೆಸ್ಸಿಂದ ಕಮ್ಮಿ ಮಾಡುತ್ತೆ. ನಾನು ಯಾವಾಗಲೂ ಬೆನ್ನೋವು ಬಂದರೆ ಚೂರು ಹರಳೆಣ್ಣೆ ಹಚ್ಕೊ, ಅಲ್ಲಿ ಹೀಟಿಂದ ಆಗಿರ್ಬೋದು. ಈ ಭಾಗ ಬ್ರಹ್ಮರಂಧ್ರ. ಇದು ಫಸ್ಟ್ ತಣ್ಣಗಾಗಬೇಕು. ನೆಕ್ಸ್ಟ್ ತಣ್ಣಗಾಗಬೇಕಾಗಿದ್ದು ಯಾವುದು? ಅಗ್ನಿನೇತ್ರ ಇರೋ ಜಾಗ, ರುದ್ರಗ್ರಂಥಿ. ಇದು ರುದ್ರಗ್ರಂಥಿ, ಇದು ಬ್ರಹ್ಮಗ್ರಂಥಿ, ಇದು ವಿಷ್ಣು ಗ್ರಂಥಿ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ಲ, ಇದು ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ. ಬ್ರಹ್ಮಗ್ರಂಥಿ ವಿಭೇದಿನ್ಯೇ, ಮೂಲಾಧಾರಕ್ಕೂ ಬ್ರಹ್ಮಗ್ರಂಥಿ ಅಂತೀವಿ. ಇದು ವಾಗ್ದೇವಿ ಇರೋ ಜಾಗ. ಇದು ರುದ್ರಗ್ರಂಥಿ ವಿಭೇದಿನ್ಯೇ ನಮ. ಅಕಾರ, ಉಕಾರ, ಮಕಾರ, ಓಂಕಾರ, ಡಮನಂತ. ಕೊನೆಗೆ ಉಳ್ಕೊಳ್ಳೋದೇನು? ಬೆಳಕು. ಅಲ್ಲಿ ಜೀವ ಪರಮಾತ್ಮ ಸ್ಥಿತಿಗೆ ಹೋದ. ಆತ್ಮನ ಸ್ಥಿತಿ ಅಲ್ಲ ಅದು. ಅಲ್ಲಿಂದ ಜ್ಞಾನಗ್ರಂಥಿಯ ಮೂಲಕ ಅವನು ಹಿಂಗೆ ಬರಬೇಕು, ಸೂಕ್ಷ್ಮನಾಡಿಯಿಂದ ಬಂದು ಇದರೊಳಗೆ ಸೇರಬೇಕು. ಅಲ್ಲಿ ಜ್ಞಾನ ಆಗೋದು. ಒಬ್ಬ ಜೀವ ಪರಮಾತ್ಮ ಸ್ಥಿತಿಗೆ ಹೋದಾಗ ಅವನ ಹತ್ರ ಅಷ್ಟಸಿದ್ಧಿ ನವನಿಧಿಗಳಿರುತ್ತೆ. ಪರಮಾತ್ಮನಿಗಿರೋ ಶಕ್ತಿ ಇರುತ್ತೆ. ಆದರೆ ಅವನ ಆ ಶಕ್ತಿಯ ಲೋಕೇಶಣ ಅಂತ. ಒಬ್ಬ ಜ್ಞಾನಿ ಹಾಳಾಗೋದು 3ರಿಂದ. ಒಂದು ವಿತ್ತೇಷಣ, ದುಡ್ಡು ಮಾಡೋ ವ್ಯಾಮೋಹ. ಇನ್ನೊಂದು ಪುತ್ರೇಷಣ, ನಾನು, ನನ್ನ ನೆಂಟರು, ನನ್ನ ಮಕ್ಕಳು ಅಂತ ಆಸ್ತಿ ಮಾಡಲಿಕ್ಕೆ ಹೊರಟ್ರೆ. ಇನ್ನೊಂದು ಲೋಕೇಶಣ, ನಂದು ಬ್ಯಾನರ್ ಬೀಳಲಿ, ನಂಗೆ ಪೂಜೆ ಆಗಲಿ. ಇದೆಲ್ಲ ಒಂದು ಭ್ರಾಂತು. ಯಾಕೆ ಅಡ್ಡ ಬೀಳಬೇಡಿ, ಫೋಟೋ ಕೂಯಿಡಬೇಡಿ ಅನ್ನೋದು ಅದಕ್ಕೆ. ನನ್ನನ್ನು ಹಾಳು ಮಾಡಲಿಕ್ಕೆ ಅದು ಸಾಕು ಅಂತ. ಈ ಹುಚ್ಚು ಮನುಷ್ಯನಿಗೆ ಹಿಡಿದಾಗ ಅವನು ಓದಾಡ್ತಿರ್ತಾನೆ, ನಾನೊಂದು ಐಡೆಂಟಿಫೈ ಆಗಬೇಕು. ನೋಡು, ನಿನ್ನಲ್ಲಿ ಜ್ಞಾನ ಆದಾಗ ಪ್ರಕೃತಿಯೇ ಹಲಸಿನ ಹಣ್ಣು ಬಿಟ್ಟರೆ ಸ್ಮೆಲ್ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಹೋಗಿ ನಾನು ಹಣ್ಣಾಗಿದ್ದೀನಿ ಅಂತ ಹೇಳೋದು ಬೇಡ. ಇದೆಷ್ಟು ಸತ್ಯವೋ, ಒಬ್ಬ ಜ್ಞಾನಿ ಆದ ಅವನು ಎಲ್ಲೇ ಇದ್ದರೂ ರಮಣರ ಥರ ಅದಾಗೆ ಎಲ್ಲವೂ ಬರಬೇಕು. ಸಹಜ ಪ್ರಕ್ರಿಯೆ ಇದು.
ಇದನ್ನು ತಿಳ್ಕೊಳ್ಳದೆ ನಾವು ಪ್ರವಚನವು ಏನೋ ಕೊಡ್ಲಿಕ್ಕೆ ಹೋದರೆ ಒಂದು ಪ್ರೋಗ್ರಾಮ್ ಆಗುತ್ತೆ, ದೇರ್ ಈಸ್ ನೋ ಪ್ರೋಗ್ರೆಸ್. ಇನ್ನಿಂದ ಅದರಿಂದ ಬ್ಯಾಡ್ ಎಫೆಕ್ಟ್ ಜಾಸ್ತಿ, ಮಹಾಪಾತಕ ಬಂದು ಸೇರಿಕೊಳ್ಳುತ್ತೆ. ಯಾಕೆ? ತಾನು ಹಾದಿ ತಪ್ಪದಲ್ಲದೆ ಲೋಕವನ್ನೇ ಹಾದಿ ತಪ್ಪಿಸಿದ ಮಹಾಪಾಪ ಹಿಡ್ಕೊಳ್ತಾನೆ ಅವನು ಆಚೆ ಕೂತವ್. ಇವತ್ತು ಬರಬೇಕಾದ್ರೆ ಅಲ್ಲಿ ಹೋಗಿ ಏನು ಪ್ರಾರ್ಥನೆ ಮಾಡದೆ ಹೇಳ್ತೀನಿ, ಈ ಮೂರ್ಖನಿಗೇನು ಗೊತ್ತಿಲ್ಲ. ಇದೇ ಹೇಳಿದ್ದು, ಕನ್ನಡದಲ್ಲೇ ಹೇಳಿದ್ದು, ಈ ಮೂರ್ಖನಿಗೇನು ಗೊತ್ತಿಲ್ಲ. ನೋ ಪ್ರಿಪರೇಷನ್. ಮೀಡಿಯಾವನ್ನು ನಿನ್ನ ಹತ್ರ ತಂದಿಟ್ಟಿದ್ದೀನಿ, ನೀನೇನಾದ್ರು ಮಾತಾಡಿಸ್ಲಿಕ್ಕಿದ್ರೆ ಮಾತಾಡಿಸು. ಹಾದಿ ಒಂದು ತಪ್ಪಿಸುವ ಮಾತು ನನ್ನ ಬಾಯಿಂದ ಬರೆಸಬೇಡ. ಅಲ್ಲೂ ನನ್ನ ಬುದ್ಧಿ ಮನಸ್ಸೇನಾರು ಆ್ಯಕ್ಟಿವೇಟ್ ಆದರೆ ಅದನ್ನು ತಕ್ಕ ಮಟ್ಟಿಗೆ ನಿನ್ನ ಕೆಲಸ ಆಗೋ ತನಕ ಆಫ್ ಮಾಡಿಟ್ಟಿರು. ಇಂಗ್ಲೀಷಲ್ಲಿ ಹೇಳಿದರೆ ದಿಸ್ ಇಸ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ. ಹಾಗೂ ನನ್ನ ಮಾತೆಲ್ಲರೂ ಹೊರಟು ಮಾಡುತ್ತೆ ಅಂದರೆ ಒಂದು ಅಡ್ಡ ಬಿದ್ದೇ ಕೂತ್ಕೊಂಡೆ. ಇಷ್ಟು ಕೆಲಸ ಇದೆ. ಫಸ್ಟು ಅಹಂಕಾರವನ್ನು ನಿರಹಂಕಾರದ ಹತ್ರ ಇಡು, ನಮಸ್ಕಾರ. ಮತ್ತು ಅಹಂಕಾರವನ್ನು ಖಂಡರೂಪಿಯಾಗಿರೋ ಚೈತನ್ಯಗಳ ಹತ್ರ ಇಡು, ಎರಡೂ ಕಡೆ ಇಳಿತು. ಅಹಂಕಾರ ಇರುವುದಲ್ಲಿ ಈ ಪಾರ್ಟಲ್ಲಿ, ನೆತ್ತಿಲಿರುವುದು ಅಲ್ವಾ? ಕಲಿ ಪ್ರವೇಶ ಆಗುವುದಲ್ಲಿ, ಕಲಿ ಅಂದ್ರೇನು? ಚಿನ್ನ, ವೇಶ್ಯಾವೃತ್ತಿ, ಬಾರು, ಬಾರ್ಡ್ರ್ ಗಲಾಟೆ. ಕಲಿ ಭಾಗವತದಲ್ಲಿ ಹೇಳಿದೆ, ನಾನು ಇಲ್ಲೆಲ್ಲ ಪ್ರವೇಶ ಆಗಿರುತ್ತೆ. ನೀನು ದುಡ್ಡು, ಆ ಪ್ರವೇಶ. ಚಿನ್ನ ಇಡುವುದಲ್ಲಿ ಕ್ರೌನ್. ಇಲ್ಲಿ ನೆತ್ತಿಗೆ ಐ ಆಮ್, ಐ ನೋ, ಐ ಆಮ್ ಸಮಥಿಂಗ್ ಅನ್ನೋದು ಹೋಗ್ತೋ ಅವ ಅವತ್ತಿಂದ ರಾಕ್ಷಸ. ಆಧ್ಯಾತ್ಮದಲ್ಲಿ ಶುರು ಕಲಿಬೇಕಾಗಿದ್ದು ವಿಧೇಯತೆ ಮತ್ತು ವಿನಯ. ಅದೆರಡೂ ಬರಬೇಕಾದ್ರೆ ಗುರುವಾಕ್ಯ ಮತ್ತು ಗುರುಪಾದುಕೆ ಮೇಲೆ ಅತೀ ದೊಡ್ಡ ಶ್ರದ್ಧೆ ಇರಬೇಕು. ಅದು ಯಾರೋ ಹೇಳಿಕೊಟ್ಟು ಶ್ರದ್ಧೆ ಅಲ್ಲ. ಆ ಶ್ರದ್ಧೆ ಇದ್ದವನಿಗೆ ಈ ದಾರಿ ಸುಲಭ ಅಲ್ವಾ? ಈಗ ಇಲ್ಲಿ ತುಂಬ ಓವರ್ ಸ್ಟ್ರೆಸ್ ಆಯಿತು, ಮಿಕ್ಸಿಗೆ ಬಂದು ಅದರ ಎಫೆಕ್ಟ್ ಇಲ್ಲ, ಆಯ್ತು, ಹೀಟ್ ಆಯಿತು. ನೆಕ್ಸ್ಟು ಬಾಡಿ ಮೇಲೆ ಕೆಲಸ ಮಾಡ್ತು, ಎಸಿಡಿಟಿ ಶುರುವಾಯಿತು. ನಾರ್ಮಲ್ ಇಂಟೆಸ್ಟೈನಿನ ಅಬ್ಸಾರ್ಪ್ಷನ್ ಏನಿರ್ತದೆ, ವಿಲ್ಲೈಸ್, ಅದು ವರ್ಕೌಟು ನಿಲ್ಲಿಸ್ತು. ನಿಧಾನ ಯಾವಾಗ ಅದರ ಕೆಲಸ ಏನು? ನಿಮ್ಮ ಆಹಾರದಲ್ಲಿರೋ ಸೂಕ್ಷ್ಮ ಶಕ್ತಿಯನ್ನು ಎಳೆದು ಪ್ರಾಣಗಳಿಗೆ ಕಳಿಸೋದು. ಅದು ಕಮ್ಮಿ ಆಯಿತು, ಡೈಜೆಷನ್ ಪ್ರಾಬ್ಲಮ್ ಶುರುವಾಯಿತು. ನೆಕ್ಸ್ಟ್ ಇರೋದು ಶುಗರು, ಬಿ ಪಿ. ಡೈಜೆಷನ್ ಪಿಕ್ಚರ್ ಬಿಡ್ತು ಅಂದಾಗ ನೆಕ್ಸ್ಟ್ ಫಿಲ್ಟ್ರೇಷನ್. ಹಾರ್ಟಿಗೆ ರಕ್ತ ಹೋಗೋದೆಲ್ಲಿಂದ? ಕಿಡ್ನಿಯಿಂದ. ಕಿಡ್ನಿ ಫಿಲ್ಟ್ರೇಷನ್ ವ್ಯತ್ಯಾಸ ಆಯಿತು, ಫಿಲ್ಟ್ರೇಷನ್ ಸರಿ ಇಲ್ಲ. ನೆಕ್ಸ್ಟ್ ಆಗೋದೇನು? ಬಿ ಪಿ ಮತ್ತು ಶುಗರ್. ಶುಗರಿಗೆ ಮೆಡಿಸಿನ್ ತಗೊಳ್ತಿರ್ತೀರಿ. ಫಸ್ಟ್ ಇಲ್ಲಿಂದ ಶುರು ಮಾಡಬೇಕು. ಔಷಧಿ ಎಲ್ಲಿಂದ ಆಗಬೇಕು? ಈ ಭಾಗದಿಂದ. ಚಿಂತನೆಗಳನ್ನು ಶುಭ್ರ ಮಾಡಬೇಕು. ಇಲ್ಲಿ ಆಧ್ಯಾತ್ಮ ಕೆಲಸ ಮಾಡೋದು. ಅಲೋಪತಿ ಔಷಧಿ ಕೊಡೋದೆಲ್ಲಿ? ಹೊರಗಿನ ದೇಹಕ್ಕೆ. ಮಿಸ್ಸೊಡೆದಿದ್ದು ಎಲ್ಲಿಂದ? ಇಲ್ಲಿಗ ಚಿಂತನೆಗೆ ಬಂದ್ರಿ. ಮಿಸ್ಸೊಡೆದಿದ್ದು ಭಾವದಿಂದ. ಭಾರತ ಅನ್ನೋ ಶಬ್ದದ ಬಾ ಪಿಕ್ಚರ್ ಬಿಡ್ತು ಫಸ್ಟ್. ರಥ ಆಮೇಲೆ ಮಕಾಡೆ ಮಲಗ್ತು. ಇದು ಅರ್ಥ ಆಯ್ತಾ? ನನ್ನ ಭಾಷೆಯಲ್ಲಿ ಹೇಳಿದೆ. ಫಸ್ಟ್ ಭಾವನೆ ಶುದ್ಧಿ ಆಗಬೇಕು, ಆಮೇಲೆ ನ್ಯಾಚುರೋಪತಿ ಮೂಲಕ ದೇಹ ಶುದ್ಧಿ ಆಗಬೇಕು. ಕಾಯಿಲೆ ಇದೆಲ್ಲ 3rd ಸ್ಟೇಜ್ 4th ಸ್ಟೇಜ್ ಕ್ರಾಸ್ ಆದವರಿಗಲ್ಲ, ಇನ್ಸ್ಟಲ್ ಸ್ಟೇಜಿಗೆ ಇದೆಲ್ಲ. ಅದಕ್ಕೆ 6 ಮಂತ್ಸಿಗೊಮ್ಮೆ ನ್ಯಾಚುರೋಪತಿಗೆ ಹೋಗು ಅಂತ ಬಡ್ಕೊಳ್ಳು. ಫಸ್ಟು ಇಲ್ಲಿಗೆ ಧಾರ ಅಂತ ಆಯುರ್ವೇದದಲ್ಲಿದೆ. ಆಯುಷ್ ವೇದ, ಆಯುರ್ವೇದ ಅಂತ ಅದರ ಹೆಸರು. ಆಯುರ್ವೇದ ಅಲ್ಲ, ಆಯುಷ್ ವೇದ, ಋಗ್ವೇದದ ಭಾಗ. ಅದನ್ನು ಬರೆದವರು ಚರಕ ಮತ್ತು ಸುಶ್ರುತ. ಅವರು ಯಾರು ಅಂದರೆ ಅಶ್ವಿನಿ ದೇವತೆಗಳು, ರೀಬರ್ತ್ ಆಫ್ ಅಶ್ವಿನಿ, ಸೂರ್ಯನ ಮಕ್ಕಳು. ಸೂರ್ಯ ಯಾರು? ಆರೋಗ್ಯದ ದೇವತೆ. ಅದಕ್ಕೆ ಅವನು ಆದಿತ್ಯ. ಯಾಕೆ ಆದಿತ್ಯ ಹೃದಯ ಹೇಳಬೇಕು? ಆರೋಗ್ಯ ವೃದ್ಧಿಗೆ. ಅವನು ಅದರದ್ದೇ ಇದು. ಹಿಂದೆ ಕೃಷ್ಣನ ಮಗ ಸಾಂಬನಿಗೆ ಶಾಪ ಸಿಕ್ಕಿ ಇಡೀ ಮೈ ಕುಷ್ಠ ಆದಾಗ ಅವ 12 ವರ್ಷ ಸೂರ್ಯನನ್ನು ಆರಾಧನೆ ಮಾಡಿದ. 12 ಆದಿತ್ಯರದಿಕ್ಕೆ 12. ನಮ್ಮ ಗಡಿಯಾರದ ಮುಳ್ಳು ಎಷ್ಟಿದೆ? 12. ನಿಮ್ಮ ಸೂರ್ಯ ನಮಸ್ಕಾರದ ಸ್ಟೆಪ್ಸ್ ಎಷ್ಟಿದೆ? 12. ಶ್ಲೋಕ ಎಷ್ಟಿದೆ? 12.
ಇವರನ್ನೆಲ್ಲ ಸೂರ್ಯನನ್ನು ಆಳ್ತಾ ಇರೋ ಚೈತನ್ಯ ಮೂರ್ತಿಯಲ್ಲಿದ್ದಾನೆ, ಎಲ್ಲಿದ್ದಾನೆ? ಅವನನ್ನೇ ನಾರಾಯಣ ತತ್ವ ಅಂತೀರಿ. ಆ ನಾರಾಯಣ ತತ್ವ ಸೃಷ್ಟಿಯನ್ನು ನಡೆಸಲಿಕ್ಕೆ 12 ಆದಿತ್ಯರ ರೂಪದಲ್ಲಿ ಕೆಲಸ ಮಾಡ್ತಿರ್ತಾನೆ. ಸುಪ್ರೀಂ ಅದರ ಒಳಗಿರುತ್ತೆ ಅಲ್ವಾ? ಈ ದೇಹ ಅನ್ನೋದನ್ನು ತಿಳ್ಕೊಳ್ಳುವ. ಇದನ್ನು ನಡೆಸ್ತಾ ಇರೋದು ಯಾವುದು? ವಾಯು, ಪ್ರಾಣ. ಆ ಪ್ರಾಣವನ್ನು ಉಸಿರಾಡುವಂತ ಇನ್ಸ್ಟ್ರಕ್ಟ್ ಮಾಡ್ತಿರೋದು ಯಾವುದು? ಮನಸ್ಸು, ನೀನು ಬದುಕು ಅಂತ. ಆ ಮನಸ್ಸಿಗೆ ಸಾಫ್ಟ್ವೇರ್ ಕೊಡ್ತಾ ಇರೋದು ಯಾವುದು? ಬುದ್ಧಿ. ಹೀಗೆ ಹಿಂದೆ ಹೋಗಿ ಬುದ್ಧಿಗೆ ನಾನು ಬದುಕಬೇಕು ಅಂತ ಹೇಳ್ತಿರೋದು ಯಾರು? ಅಹಂಕಾರ. ಅವನ ಜಾಗ ಇಲ್ಲಿ. ಅಹಂ. ಇಲ್ಲಿಗೆ ಹೋದರೆ ಏನಾಗುತ್ತೆ? ಅಹಂ ಬ್ರಹ್ಮಾಸ್ಮಿ. ನಾನು ಬೇರೆ, ದೇವರು ಬೇರೆ, ಮೈಕ್ ಬೇರೆ, ನಾನು ಬೇರೆ ಅಂತ ಇಟ್ಕೊಳ್ಳು. ಅಥವಾ ಹಿಂಗಿಡುವ, ಬೆಳಕು ಬೇರೆ, ಶರೀರ ಬೇರೆ. ಇದು ದ್ವೈತ. ನಾನು ಬೆಳಕನ್ನು ಪ್ರೀತಿಸ್ತಾ ಹೋಗ್ತೀನಿ, ಅದು ಅಮಲಾಭಕ್ತಿ. ವಿಶಿಷ್ಟಾದ್ವೈತ್ಯ ತಿರುಪತಿ ರಾಮಾನುಜಾಚಾರ್ಯರು. ನಾನು ನನ್ನೊಳಗಿರೋ ಬೆಳಕನ್ನು ತಿಳಿತೀನಿ, ಇದು ಅಹಂ ಬ್ರಹ್ಮಾಸ್ಮಿ. ತಿಳಿದೆ ಅಂತ ಇಟ್ಕೊಳ್ಳುವ. ಪರಮಾತ್ಮ ಸ್ಥಿತಿ, ಮೋಕ್ಷ ಅಲ್ಲ, ಪರಮಾತ್ಮನಲ್ಲಿ ಐಕ್ಯ ಆದ ಈಶ್ವರೀ ಲೀನ ಭಾವ ಅಂತೀವಿ ಶಾಸ್ತ್ರದಲ್ಲಿ. ಆ ಲೀನ ಭಾವ ಆಯಿತು. ಅಕ್ಕ ಮಹಾದೇವಿ ಎಕ್ಸಾಂಪಲ್. ಭಕ್ತಿಯಿಂದನೂ ಲೀನ ಆಗ್ಬೋದು, ಯೋಗದಿಂದನೂ ಲೀನ ಆಗ್ಬೋದು. 2 ದಾರಿ ಇದೆ. ಇಷ್ಟಲಿಂಗ ಪೂಜೆಯಿಂದನೂ ಲೀನ ಆಗ್ಬೋದು. ಅದನ್ನು ಈಗ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇಷ್ಟಲಿಂಗ ಪೂಜೆ ಒಂದು ಕ್ಲಾಸ್ ಇಟ್ಟು ಅದಾಯಿತು. ಗಾಯತ್ರಿ ಜಪ ಮಾಡೋದ್ರಿಂದ ಈ 5 ಪ್ರಾಣ ಶುದ್ಧಿಯಾಗಿ ದಿಯೋ ಯೋನ ಪ್ರಚೋದಯ. ದೀಹಿ ಇರುವುದೆಲ್ಲಿ? ದೀಹಿ ಅಂದರೆ ಸಂಸ್ಕೃತಲ್ಲೇನು? ಬುದ್ಧಿ. ಇಲ್ಲಿ ಪ್ರಚೋದನೆ ಆಗಿ ದೇಹದಲ್ಲಿರುವ 64 ಬ್ರಾಂಚಸ್ ಮೆದುಳಲ್ಲುಂಟು. ಮೊದಲಲ್ಲಿ 64 ಬ್ರಾಂಚಸ್ ಇದೆ. ನಿಮ್ಮ ಪಗಡೆ ಆಟದಲ್ಲಿ 64 ಚೌಕಗಳಿದೆ. ಶ್ರೀಯಂತ್ರದಲ್ಲಿ 64 ಯೋಗಿಗಳಿದ್ದಾರೆ. ಸನಾತನ ಧರ್ಮದಲ್ಲಿ 64 ವಿದ್ಯೆ ಇದೆ. ಅದನ್ನು ತಿಳಿದವನು ನಾರದ ಅಂತ. ನಯತಿ ಇತಿ ನಾರದ ಅಂತ ಹೇಳಿ. ನಯತಿ ಅಂದರೆ ನಮ್ಮನ್ನು ನಾರಾಯಣನ ಕಡೆಗೆ ನಡೆಸೋನು. ಯಾವುದರ ಮೂಲಕ? ತಂಬೂರಿ ನಾದ. ಯಾವ ನಾದ? 7 ಸ್ವರದ ನಾದ. ತಿರುಪತಿ ಬಾಗಿಲೆಷ್ಟು? 7. ನಿಮ್ಮ ಚಕ್ರಗಳೆಷ್ಟು? 7. ವಾರ ಎಷ್ಟು? 7. ಕಾಮನೆಗಳ ಬಿಲ್ ಎಷ್ಟು? 7. ಸಪ್ತಪದಿಯಲ್ಲಿ ಹೆಜ್ಜೆ ಎಷ್ಟು? 7. ಬೆಳಗ್ಗೆ 7 ಅಂತ. ಯಾಕಿದು ಇನ್ ಡೀಟೇಲ್ ಸ್ಟಡಿ. ಯಾವುದೋ ಒಂದು ಡೈಲಾಗ್ ಹಿಡ್ಕೊಂಡು ಆಧ್ಯಾತ್ಮ ಹುಡುಕ್ಲಿಕ್ಕೆ ಹೋದರೆ ಹುಚ್ಚ ಆಗ್ತಾನೆ. ತಾನು ತಪ್ಪಿ ಊರವರನ್ನು ಹಾದಿ ತಪ್ಪಿಸ್ತಾನೆ. ಮಹಾಪಾತಕಗಳಿಗೆ ಕಾರಣ ಆಗಿ ಮಹಾವಧೆಗೂ ರೆಡಿ ಆಗ್ತಾನೆ ಅಲ್ವಾ? ಎಷ್ಟೆಷ್ಟೋ ಪ್ರವಚನಕಾರರು ಬಿದ್ದು ಮಕಡೆ ಮಲಗಿದ್ದೆಲ್ಲಿ ಅಂದರೆ ಹೀಗೆ. ಅಲ್ಲಿ ಜ್ಞಾನವನ್ನು ಬಿಡಿಸಿ ನೋಡೇ ಇರೋದಿಲ್ಲ. ಅಧ್ಯಯನ ಮಾಡಿ ಅದರ ಕತೆ ಬಿಡ್ತೀವಿ. ಇದಿದ್ರೆ ಸ್ವಯಂ ಅಧ್ಯಯನ ಹೇಳಿದ್ದು. ಇದನ್ನೇ ಒಪ್ಪಬೇಕಂತೇನಿಲ್ಲ. ಇದು ನನ್ನ PhD, ಡಿಸೆಕ್ಷನ್ PhD. ಹಾಗೆ ತಿಳ್ಕೊಳ್ಳಿ. ನಾರದ ಅನ್ನೋ ಶಬ್ದಕ್ಕೂ ಇದರದ್ದೇ ಒಂದು ಸ್ಟೇಟ್ಮೆಂಟ್. ನಯತಿ ಅಂದರೆ ನಡೆಸುವವನು. ಯಾರ ಕಡೆಗೆ? ನಾರಾಯಣನ ಕಡೆಗೆ ಅಲ್ವಾ? ವಿಷ್ಣು ಲೋಕಕ್ಕೆ ನೇರ ಹೋಗಿ ಬರೋ ಪರ್ಮಿಷನ್ ಇರೋದು ಯಾರಿಗೆ? ನಾರದನಿಗೆ ಮಾತ್ರ. ಅವನನ್ನು ಹಿಡಿದ್ರೆ ಕರ್ಕೊಂಡು ಹೋಗ್ತಾನಲ್ಲ. ಅವನು ಕರ್ಕೊಂಡು ಹೋದವರು ಸುಮಾರು ಜನ ಇದ್ದಾರೆ. ಧ್ರುವ, ಪ್ರಹ್ಲಾದ, ನೋಡಿ ಅವ್ರದ್ದೆಲ್ಲ ಕಥೆಯಲ್ಲಿ ಕೇಳಿ. ನಾರದನ ಪಾತ್ರ ಉಂಟು. ವಾಲ್ಮೀಕಿ, ಎಲ್ಲ ಕಡೆ ಅವ ಬರ್ತಾನೆ. ಎಂಥ ಅವನ ವೀಣೆ ಹೆಸರು? ಮಹತಿ. ಮಹತ್ ಇತಿ. ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಮಹತ್ ಇತಿ, ಮಹತಿ. ಅದನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅವನ ಕತ್ತಲ್ಲಿ ಇದ್ದಿದ್ದು ಯಾವುದು? ತುಳಸಿ ಮಾಲೆ. ನಾರದನ ಶರೀರ ನೋಡ್ಬೇಕು ನೀವು. ನೆಕ್ಸ್ಟ್ ಕ್ಲಾಸಿಗೆ ಅವನ್ನ ಪೇಂಟಿಂಗ್ ಇಡಲಿ. ನಾರದನ ಶರೀರದ ಹೇಗಿದೆ? ವೈರಾಗ್ಯ, ಕಾವಿ, ಅಗ್ನಿವಸ್ತ್ರ, ಜಟೆ, ಶಿಖಿಯನ್ನು ಕಟ್ಟಿದ್ದಾನೆ, ಹರಿದು ಬಿಟ್ಟಿಲ್ಲ. ಶಿಖಿ ಅಂದರೆ ಮೆದುಳಿಗೆ ಸಂಬಂಧಪಟ್ಟ ಒಂದು ನಾಡಿ. ಹಾಗಾಗಿ ಹೋಮ ಮಾಡೋವರಿಗೆ, ಉಪನಯನ ಮಾಡೋವರಿಗೆ ಕೇರಳದಲ್ಲಿ ಇವತ್ತು ನೋಡಿ ನಂಬೂದಿರಿ ಪರಂಪರೆಯಲ್ಲಿ ಕಟ್ಟಿರ್ತಾರೆ. ಅದು
ರುದ್ರಯಾಗ ಮಾಡವನಿಗೆ ಶಿಖಿ ಇರಬೇಕು ಅಂತ ಶಾಸ್ತ್ರವೇ ಉಂಟು. ಹನುಮಂತನ ತಲೆ ನೋಡಿದ್ದೀನಿ ಆಂಜನೇಯಂದು ಕಟ್ಟಿರೋದು. ಶಿವನ ತಲೆ ಹೇಗಿದೆ ಕಟ್ಟಿರೋದು. ಹಂಗಂತ ನೀವು ನಾಳೆ ತಲೆ ಕಟ್ಟಿದರೆ ಜ್ಞಾನ ಆಗುತ್ತೆ ಅಂತ. ಹೆಂಗಸರ ಜಡೆ ಕಟ್ತಾರೆ, ಸ್ಟ್ರೆಸ್ ಕಂಟ್ರೋಲ್ ಅದು. ಇಡ ಮತ್ತು ಪಿಂಗಳವನ್ನು ಕಟ್ಟೋದು ಅಲ್ವಾ? ಇದಿಷ್ಟು ಅರ್ಥ ಆಯ್ತಾ? ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಹೇಳಬೇಕು. ಭಯ ಉತ್ಪತ್ತಿ ಮಾಡೋದು ಇಲ್ಲಿಂದಲ್ಲ. ಇಲ್ಲಿ ಶುದ್ಧ ಚೈತನ್ಯ ಇದೆ. ಇಲ್ಲಿ ಅದು ಏನೂ ವ್ಯತ್ಯಾಸ ಆಗಲ್ಲ. ಭಯ ವ್ಯತ್ಯಾಸ ಆಗೋದು ಮನಸ್ಸಿಂದ. ಮನಸ್ಸು ಎಲ್ಲೆಲ್ಲ ಸಂಚಾರ ಮಾಡ್ತದೆ? ವಾಯು ಅದು ಎತ್ತಿಂದ ಬುಡದ ತನಕ. ಎಕ್ಸಾಂಪಲ್ ಕೇಳಲ್ಲ, ಈಗ ಹಶು ಆಯಿತು ಅಂತ ಫೀಲ್ ಮಾಡ, ಮನಸ್ಸಿಗೆ ಎಲ್ಲುಂಟು? ಹಾಂ, ಇಷ್ಟ ಅರ್ಥ ಆಯ್ತಾ ಬಚಾವದಿ? ಅಲ್ಲಿ ಹೋಯ್ತದು. ಈಗ ಮನಸ್ಸೀಗ ಶೇರ್ಸಿಗೆ ದುಡ್ಡು ಹಾಕಿದ್ಯಾ? ಹಾಂ, ಇರಲಿ, ಅದನ್ನು ಸುಮ್ಮನೆ ಥಿಂಕ್ ಮಾಡಿ. ಈಗ ಮನಸ್ಸು ಎಲ್ಲೋಯ್ತು? ಹಾಂ, ಇಲ್ಲಿ ಬಂದು ಸಂಚಾರ ಆಯ್ತು ಅದು ಒಂದು ಸೆಕೆಂಡಲ್ಲಿ. ಇದಕ್ಕೆ ಮನೋವೇಗ ಅನ್ನೋದು. ಮನಸ್ಸು ಮನೆ ಜ್ಞಾಪಕ ಮಾಡಿಕೊಳ್ಳಿ. ಹಾಂ, ಮನೆಗೆ ಹೋಗ್ತದದು. ಇವತ್ತು ಫೈಟಿಂಗ್ ವಿತ್ ಪಾಸ್ಟ್ ಮೆಮೊರೀಸ್ ಅಂದರೆ ಏನು? ಇಲ್ಲಿ 90 ಭಾಗ, ಅಲ್ಲಿರೋ ಅರ್ಧ ಹೆಂಗಸರಲ್ಲಿ ಅದೇ ಇರೋದು. ಅತ್ತೆ ಕ್ಯಾರೆಕ್ಟರ್ ಜ್ಞಾಪಕ ಎಲ್ಲ ಮೆಮೊರಿ ಬಂದು ಕೂರ್ತು, ಅದೇ ಚಿತ್ತ. ನಮ್ಮ ಹುಡುಗರಾದರೆ ಹಳೆ ಕೈ ಕೊಟ್ಟ ಗರ್ಲ್ ಫ್ರೆಂಡ್ಸ್ ಎಲ್ಲ ಮೆಮೊರಿ ಬಂತು. ಅದು ದುಃಖವೇ ಜ್ಞಾಪಕ ಮಾಡಿಕೊಳ್ಳೋದು. ಯಾಕೆ? ಇವು ತೆಗ್ದು ಎದೆ ಎಲ್ಲ ಬಗ್ದು ಹೀಗೆ ಹನುಮಂತನ ಥರ ಕೊಟ್ಟಿವಿ. ಬಾಮ್ಮ ಕುತ್ಕೊಂಡು ಅವಳು ಕೂರಂಗಿಲ್ಲ, ಅವಳು ಬರ್ತಾ ಹೀಗೆ ಒದ್ದೆ ಅಲ್ಲೆಲ್ಲ ಹೊಸ್ಲ ಮೇಲೆ ನರಸಿಂಹನ ಥರನೇ ಬರೋದು ನೋಡಿ. ಬಲೆಗಾಲಲ್ಲಿ ಒದ್ದು ಬಾಮ್ಮ, ತಲೆ ಬೆಲ್ಲ ಹಾರಿತು ಅತ್ತೆ ತಲೆ. ಅಕ್ಕಿ ಇವನು ತಿಳ್ಕೊಳ್ಳೋದು. ಅಕ್ಕಿ ಯಾರು? ಅಕ್ಕಿ ಇವನನ್ನೇ ಒದ್ದಿದ್ದು. ಅಕ್ಕಿ ತಲೆ ಯಾವುದು? ಅವನ ಅಮ್ಮ ಅದನ್ನು ಹಾರಿಸಿದ್ಲಲ್ಲ ಮತ್ತೆ. ನರಸಿಂಹ ಪ್ರವೇಶ ಆಯ್ತು, ಇನ್ನು ಬಗಿಬೇಕು. ಮದುವೆ ಅಲ್ವಾ? ಆಯ್ತು, ಇನ್ನು ಗೊತ್ತುಕೋ, ಮತ್ತೆ ಬೇಕಾದ್ರೆ ಕರಿತೀನಿ. ಗ್ರಂಥಿಗಳೆಲ್ಲ ಹೇಳಿದ್ದೀನಿ. ಲಲಿತ ಸಹಸ್ರನಾಮ ಯಾರು ಅದೆಲ್ಲ ರೀಲು ಅಂದರೆ ಇದನ್ನು ಹೇಳಬೇಕು ಅವ್ರಿಗೆ. ಸನಾತನ ಧರ್ಮ ಹಾಳಾಗಿದ್ದು ಹೇಗೆ ಅಂದರೆ ಅದ್ರ ಬುಡ ತಲೆ ಗೊತ್ತಾಗಿದೆ. ದೊಡ್ಡ ಸೈನ್ಸು ಲಲಿತ ಸಹಸ್ರನಾಮ ಅಂದರೆ. ಸಹಸ್ರಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋ ಸೈನ್ಸ್. ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ಸೈನ್ಸ್, ಅಕ್ಷರ ಬ್ರಹ್ಮ ಅಂತ. ಈಗ ನೆಕ್ಸ್ಟ್ ಇದು ಅಳಿಸಪ್ಪ. ಶಬ್ದ ಈಗ ನೀನೇ ಒಂದು ಪ್ರೆಷರ್ ಕುಕ್ಕರ್ ಅಂತ ಇಟ್ಕೊಳ್ಳು. ಹಾಂ, ನೀ ಭಾರಿ ಇದರಲ್ಲಿರ್ತ, ನೀನು ವಿಷಲ್ ಸುಮ್ಮನೆ ಇರ್ರಿ ಅಂತ ಒಂದು ಗಂಡಂಗೆ ಒಂದು ಆವಾಸ ಆಗ್ತಿ ಅಂತ ಇಟ್ಕೊಳ್ಳೋಣ. ಆಮೇಲೆ ಯಾವುದರಿಂದ ಮಕ್ಕಳು ಯಾವುದು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೋ, ನಿನ್ನ ಅತ್ತೆ ಬೈದಿರ್ತಾರೋ, ನಾದಿನಿ ಎಂದು ಬೈದಿರ್ತಾರೋ, ಅಥವಾ ಪಕ್ಕದವಳು ನಾಳೆ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿರ್ತವಳು ವಾಪಸ್ ಕೊಟ್ಟಿರಲು, ಏನೋ ಒಂದು ಆಗಿರುತ್ತೆ, ಪಿಕ್ಚರ್ ಬಿಟ್ಟಿರುತ್ತೆ, ಇಲ್ಲ ನಿಂಗೆ ಹೆಲ್ತ್ ಅಪ್ಸೆಟ್ ಇರುತ್ತೆ. ಆವಾಗ ನೀ ಬಿಸಿಯಾಗಿರ್ತಿ ಅಲ್ವಾ? ಎರಡಾಯ್ತು. ಹಾಂ, ಇದು ಇಷ್ಟರಿಂದ ಆದ ಕ್ರಿಯೇಷನ್ ಏನು? ಪ್ರೆಷರ್. ಹಾಂ ಅಲ್ವಾ? ಓಪನ್ ಮಾಡಿದರೆ ಕೋಪ, ಜಗಳ. ಆವಾಗ ಏನು ಮಾಡಬೇಕು? ಕುಕ್ಕರು ಪ್ರೆಷರ್ ಇದ್ದಾಗ ಸಡನ್ ಓಪನ್ ಮಾಡಿ ನೋಡ್ತಿ ಅನ್ನ ಬೆಂತು ಅಂತ, ಎಂತ ಮಾಡ್ತಿ? ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡ್ತಿ. ಬಂತು. ಇವತ್ತು ಬೆಳಗ್ಗೆ ಸುಮಾರು ಜನನೆಲ್ಲ ಕೂರಿಸಿದ್ದೆ, ಚೂರು ಕೂಲಾಗಿ ಬನ್ನಿ ಅಪ್ಪ ಅಂತ. ಇಲ್ಲ ನನ್ನ ಮುಖಕ್ಕೆ ಹೊಡಿತದೆ ಇಷ್ಟೆ. ಇಲ್ಲೊಂದು ವಿಷಲ್ ಇತ್ತು, ನಾವೊಂದು ವಿಷಲ್ ಹಾಕಿದ್ವಿ ಇಲ್ಲಿ. ಭೂರ್ಭುವಸ್ವ ಆಯ್ತು. ಓಕೆ, ದೇಹದಲ್ಲಿ ನೆಗೆಟಿವ್ ವೈಬ್ಸ್ ಇದ್ದರೆ ಹೋಗಲಿ. ಇದು ಧ್ಯಾನ ಮಾಡ್ತಾ ಹಿಂದೆ ಋಷಿಗಳು ಇದನ್ನು ಹೇಳಿಕೊಟ್ಟಿದ್ರು. ಉಪನಯನಾದ ಅಶ್ವತ್ಥ ವೃಕ್ಷದ ಹತ್ರ ನದಿ ಹರಿಯುವಲ್ಲಿ ಕೈನೆಟಿಕ್ ಎನರ್ಜಿಯಲ್ಲಿ ಹರಿತಾ ಇದೆ. ಅಶ್ವತ್ಥ ಜ್ಞಾನದ ವೃಕ್ಷ, ಮೆಡಿಕಲಿ ಪ್ಯೂರ್ ಆಕ್ಸಿಜನ್. ಅಲ್ಲಿ ಕೂತ್ಕೋ. ನವಗ್ರಹದಲ್ಲಿ ಗುರುವಿನ ಸಂಕೇತವಾದ ವೃಕ್ಷ ಯಾವುದು? ಅಶ್ವತ್ಥ. ಜ್ಯೋತಿಷ್ಶಾಸ್ತ್ರದಲ್ಲಿ ಗುರುವಿಗೆ ಸಂಕೇತ ಅಶ್ವತ್ಥ ವೃಕ್ಷ. ಇನ್ನೊಂದು ಮೆಡಿಕಲಿ ಪ್ಯೂರ್ ಆಕ್ಸಿಜನ್. ಮೂರನೇದು ಅಲ್ಲಿ ನದಿ ಹರಿತಾ ಇರಬೇಕು, ಕೈನೆಟಿಕ್ ಮೂಮೆಂಟ್ ಎನರ್ಜಿದು. ಇಟ್ ಈಸ್ ನಾಟ್ ಸ್ಟ್ಯಾಟಿಕ್.
ಮತ್ತು ಅಲ್ಲೊಂದು ನಾದ ಇದೆ. ಪಂಚಭೂತಗಳಾದ ಶರೀರ, ಜಲದ ನಾದ ಉಂಟು. ಎಷ್ಟು ಮಾಡಿ ದೇಹದೊಳಗಿರೋ ಅಗ್ನಿಹೋತ್ರ ಅದು ಜಪ. ಬಾಹ್ಯಾಗ್ನಿಯ ಹೋಮ ಸ್ವಾಹ, ಒಳಗಿನ ಅದಕ್ಕಿಂತ ಒಂದು ಲೆವೆಲ್ ಮೇಲಿನ ಹೋಮ ಜಪ, ಅದಕ್ಕಿಂತ ಮೇಲಿನ ಟಾಪ್ ಮೋಸ್ಟ್ ಹೋಮ ಓಂಕಾರ, ಅದಕ್ಕಿಂತ ಮೇಲಿದ್ದು ಸೈಲೆನ್ಸ್, ಅದಕ್ಕಿಂತ ಮೇಲಿಂದು ಒಳಗಿನ ಮೌನ, ಮನಸ್ಸು ಮಾತಾಡೋದು ನಿಲ್ಲಿಸ್ಬೇಕು. ಅದಕ್ಕೆ ಮೌನ ರಥ. ಯಾಕೆ ಸೋಮವಾರ ಮಾಡಬೇಕು? ಸೋಮ ಅಂದರೆ ಚಂದ್ರ, ಚಂದ್ರ ಯಾದ್ರ ಪ್ರತೀಕ? ಮನಸ್ಸು. ಒಂದಿನ ಖುಷಿಲಿದ್ದರೆ ಇವಳಿ ಕೊಡಬೇಕು, ಇಲ್ಲೇ ಪಾಸ್ ಮಾಡಲ್ಲಿ. ಮನಸ್ಸು ಖುಷಿಲಿದ್ದರೆ ಇದರ್ಥ ಆಯ್ತಲ್ಲ. ಮುಂದೆ ಪ್ರಶ್ನೆಗೆ ಕೊಟ್ಟಿದ್ದು ಎಲ್ಲೋಯ್ತದ ಸರ್ ಡೆಕ್ಸ್ಟರ್? ಮನಸ್ಸು ಖುಷಿಲಿದ್ದರೆ ಹಾಂ ಹೇಳಿ, ನಿಂದೇ ಅನುಭವ ಹೇಳಿ. ಇವತ್ತು ನೀವೇ ಗುರುಗಳು ನಂಗೆ. ನಿಮ್ಮ ಹತ್ರನೇ ಪ್ರಶ್ನೆ ಬರೆಸಿ ಉತ್ತರವೂ ಅಲ್ಲಿಂದನೇ ಬರೆಸೋದು ನಾನು. ಮನೆಯೆಲ್ಲ ಸಮಾಧಾನವಾಗಿ ಚೂರು ಹತ್ತಿರ ಇರು. ಹಾಂ, ಫಸ್ಟ್ ನಿಂದ ಹೇಳು. ಮನೆ ನೆಕ್ಸ್ಟು ಇಂಪ್ಯಾಕ್ಟ್. ಫಸ್ಟ್ ಇವು ನೆಮ್ಮದಿ ಇರುತ್ತೆ. ಹಾಂ, ಮನಸ್ಸು ಪೂರ್ಣ ಇದ್ದರೆ ನೀನು ಖುಷಿಲಿರ್ತಿ ಅಲ್ವಾ? ಇದರ ಹೆಸರೇನು? ಫುಲ್ ಮೂನ್. ಬೆಳಿಗ್ಗೆ ಆಫೀಸಲ್ಲಿ ಬೈದರು, ಮನೇಲೇನೋ ಕಿರಿಕಾಯ್ತಂದರೆ ಚಂದ್ರ ಚೂರು ಪಿಕ್ಚರ್ ಬಿಟ್ಟಕ್ಕೆ ಬಂದೆ. ಮಕ್ಕಳು ಒಂಚೂರು ಟೆನ್ಷನ್ ಮಾಡಿದರು. ಇದು ಈಗ ಯಾರು? ಅರ್ಧ ಚಂದ್ರ. ಮನೆಯಲ್ಲಿ ಕುಸ್ತಿ ಆಯಿತು ಅಂದ್ಕೊಳ್ಳೋಣ, ಇಲ್ಲಿಗೆ ಬಂದು ನನಗೆ ಜೀವನ ಸಾಕೆ ಆಗಿದೆ ಅಂದರೆ ಯಾರೋ ಕೇಳಿದ್ರೆ ಅಮಾವಾಸ್ಯೆಯಲ್ಲಿ ಎಂಥ ಬೆಳಕೇ ಇಲ್ಲ, ಹಿಂಗೆ ಕತೆ. ಈ ಅಮಾವಾಸ್ಯೆಯಲ್ಲಿ ಇದ್ದವಳು ಹೋಗಿ ಮನೆ ಸರಿ ಮಾಡಲಿಕ್ಕೆ ಹೋದರೆ ಮನೆ ಏನಾಗ್ಬೋದು? ಕತ್ಲಲ್ಲಿ ಕಾಣ್ತದ? ಇದನ್ನು ಈಗೆಲ್ಲ ಮಾಡ್ತಾರೆ. ಫಸ್ಟು ನೀನು ಪೂರ್ಣ ಆಗು. ಪೂರ್ಣಮಧಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅಲ್ಲ, ಪೂರ್ಣ ಆಗೋದು ಹೇಗೆ ಗುರೂಜಿ? ಒಂದು ಅಧ್ಯಯನದಿಂದ, ಇನ್ನೊಂದು ಚಿಂತನೆಯಿಂದ, ಇನ್ನೊಂದು ಪ್ರಾಣಾಯಾಮದಿಂದ, ಇನ್ನೊಂದು ಆಹಾರದಿಂದ, ನೆಕ್ಸ್ಟು ಮೌನದಿಂದ. ಆ ಶ್ರೀಚಕ್ರದ ಹತ್ರ ಕೂತ್ರೆ ಆಟೋಮೆಟಿಕ್ ಅವಳು ಪೂರ್ಣ ಮಾಡ್ತಾಳೆ. ಯಾಕೆ? ಅವಳು ಗುರುಮಂಡಲ ಮಧ್ಯಸ್ಥಿತಾಯೇ ನಮಃ. ನಿಮ್ಮ ಮೆದುಳೇ ಶ್ರೀಯಂತ್ರ, ಬೇರೆ ಯಾವುದಲ್ಲ. ಆ ಯಂತ್ರದಲ್ಲಿ ದಶಮಹಾವಿದ್ಯರಿದ್ದಾರೆ, ಇಡೀ ಸೃಷ್ಟಿಯ ಪುರುಷ ಪ್ರಕೃತಿ ದೇವತೆಗಳಿದ್ದಾರೆ. ಎಲ್ಲ ಎನರ್ಜಿ ಒಂದು ಯಂತ್ರದಲ್ಲಿ ಎಂಬೆಡೆಡ್ ಮಾಡಿಟ್ಟಿದ್ದಾರೆ ಶಂಕರಾಚಾರ್ಯರು. ಅದರ ಹಿಂದೆ ಅದರ ಎಂಬೆಡೆಡ್ ಸಿಸ್ಟಮ್ ಹೇಳಿದ್ದು ಅಗಸ್ತ್ಯರಿಗೆ ಲೋಪಾಮುದ್ರನಿಗೆ ವಿಷ್ಣು ಹಯಗ್ರೀವ ರೂಪದಲ್ಲಿ ಹೇಳಿದ. ಅದಕ್ಕೆ ಅವನಿಗೆ ಶ್ಲೋಕ ಏನು? ಜ್ಞಾನಾನಂದಂ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ, ಟ್ರಾನ್ಸ್ಪರೆನ್ಸಿ, ಪೂರ್ಣಚಂದ್ರ. ಅದಕ್ಕೆ ಶ್ವೇತ ಕುದುರೆಯನ್ನು ನಾವು ಹಯಗ್ರೀವನಿಗೆ ಹೋಲಿಸ್ತೇವೆ. ವಾದಿರಾಜರು ಪೂಜೆ ಮಾಡ್ತಾ ಒಂದು ಕುದುರೆ ಬರ್ತಿತ್ತಂತೆ, ಅದು ಬಿಳಿ. ಯಾಕೆ ಬಿಳಿ ಬಟ್ಟೆ? ಈ 7 ಕಾಮನ ಬಿಲ್ಲಿನ ಮೂಲ ಯಾವುದು? ಬಿಳಿ. ಧ್ಯಾನ ಮಾಡ್ತಾ ಬಿಳಿ ಹಾಕಿ, ಅದರ ಲಾಜಿಕ್ ಹೇಳಿಬಿಡ್ತೀವಿ. ಶಾಂತಿ. ಬಿಳಿ ಯಾಕೆ ಹಾಕಬೇಕು? ಎಲ್ಲ 7 ಬಣ್ಣದ ಮೂಲ ಯಾವುದಪ್ಪ? ಪ್ರಿಸಮ್ ಮೂಲಕ ಈ ಪ್ರಿಸಮ್ ಅನ್ನೋದೊಂದು ಪ್ರಕೃತಿ. ಇದು ಬಿಳಿ ಚೈತನ್ಯ, ಶುದ್ಧ ಚೈತನ್ಯ ಪ್ರಕೃತಿಯೊಳಗೆ ಮಾಯೆಯೊಳಗೆ ಹರಿದಾಗ ಅದು 7 ಆಯಿತು. ಆ 7 ಏನಾಯಿತು? ಸಪ್ತಚಕ್ರ ಆಯಿತು, ಸಪ್ತಧಾಮ ಆಯಿತು, ಸಪ್ತಭುವನ, ಸಪ್ತ ನದಿ ರಿವರ್, ಸಪ್ತ ಸಮುದ್ರ. ಈ 7 ತಿರುಪತಿಲಿರೋದು. ಈ 7 ದಾಟಿ ಎದ್ದು ಬಾ ನೀನು, ನನ್ನ ಬಾಗಿಲಲ್ಲಿ ಇರ್ತೀನಿ. ಅವ ಆನಂದ ಮೂರ್ತಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ. ವೆಂಕಟ ಸಂಸ್ಕೃತಲ್ಲಿ ಅರ್ಥ ಏನದ್ರದ್ದು? ಕಟ ಅಂದರೆ ತುಂಡು ಮಾಡೋನು ಅಂತ. ವೆಂಕನ್ನೇ ಕಷ್ಟ, ಆ ಕಷ್ಟವನ್ನು ತುಂಡರಿಸೋನು. ಅದಕ್ಕೆ ಅವನು ವೆಂಕಟ ಈಶ್ವರ. ಬರೀ ವಿಷ್ಣು ಇಲ್ಲ, ಅಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಅದಕ್ಕೆ ಅವನಿಗೆ 3 ನೇತ್ರ. 3 ನೇತ್ರ ಇರೋದು ಯಾರು? ಶಿವ. ಕ್ಲೋಸ್ ಮಾಡಿರ್ತಾರೆ ಪಚ್ಚಕರ್ಪೂರ.
ಮೂರು ನಾಮ, ಮೂರು ನಾಡಿ: ಇಡ, ಪಿಂಗಳ, ಸುಷುಮ್ನ. ಇಡ ಮತ್ತು ಪಿಂಗಳ, ಸುಷುಮ್ನ. ಧ್ಯಾನದಲ್ಲಿ ಸುಷುಮ್ನ ಆ್ಯಕ್ಟಿವೇಟ್ ಆಗ್ತದೆ. ಬ್ರಹ್ಮನಾಡಿ ಅಂತೀವಿ ಬೆನ್ನಿಂದ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾಡಿ ಅಂತ ಕಂಟೆಂಟ್ ಇಟ್ಕೊ, ಮರ್ತು ಹೋಗ್ತದೆ. ಇದರ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಪ್ರಶ್ನೆಗೆ ರೆಡಿ ಇರಿ.